ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಂದಿನಂತೆ ಮೊದಲಿಗೆ ಧ್ಯಾನ, ಆನಂತರ ನಾವು ಸ್ವಾಧ್ಯಾಯವನ್ನ ಕೇಳೋಣ. ಇಂದಿನ ಕಾರ್ಯಕ್ರಮದ ಪ್ರಾರಂಭದ ಮೊದಲು ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳಾಗಿರತಕ್ಕಂತಹ ಡಾಕ್ಟರ್ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಸಹ ನನ್ನ ನಮನಗಳು. ಹಾಗೇನೆ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನಮನಗಳು. ಹಾಗೆ ಈ ದಿನದ ಕಾರ್ಯಕ್ರಮವನ್ನ ನಾವು ಧ್ಯಾನದೊಂದಿಗೆ ಪ್ರಾರಂಭ ಮಾಡೋಣ. ಧ್ಯಾನಕ್ಕೆ ಕೂತ್ಕೊಂಡು ಈಗಾಗಲೇ ಅನುಭವ ಇರುವವರು ನಿಯಮದಂತೆ ಕೂತ್ಕೊಳ್ಳಿಕ್ಕೆ ಸಿದ್ಧರಾಗಿ, ಎಲ್ಲರೂ ಸಹ ಒಂದು ಲೋಟ ನೀರನ್ನ ಸೇವಿಸಿ ಇನ್ನೊಂದು ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಅದನ್ನ ಸೇವಿಸಿ. ಎಲ್ಲರೂ ಸಹ ತಮ್ಮ ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ಬಿಟ್ಟು ಕೂತವರು ತಮ್ಮ ಕಾಲುಗಳನ್ನ ಹೀಗೆ ಲಾಕ್ ಮಾಡಿಕೊಂಡು ತಮ್ಮ ಎರಡು ಕೈಗಳನ್ನ ಹೀಗೆ ಲಾಕ್ ಮಾಡಿಕೊಳ್ಳಿ. ಮಹಿಳೆಯರು ತಮ್ಮ ಹೆಬ್ಬೆಟ್ಟಿನ ಮೇಲೆ, ಬಲ ಹೆಬ್ಬೆಟ್ಟಿನ ಮೇಲೆ ಎಡ ಹೆಬ್ಬೆಟ್ಟನ್ನು ಇಟ್ಟು ಲಾಕ್ ಮಾಡ್ಕೊಳ್ಳಿ. ಹಾಗೆ ಪುರುಷರು ತಮ್ಮ ಎಡ ಹೆಬ್ಬೆಟ್ಟಿನ ಮೇಲೆ ಬಲ ಹೆಬ್ಬೆಟ್ಟನ್ನು ಇಟ್ಟು ಲಾಕ್ ಮಾಡ್ಕೊಳ್ಳಿ. ಈ ರೀತಿಯ ಈ ಉಶಾಸ್ ಮುದ್ರೆಯಲ್ಲಿ ಕೂತ್ಕೊಳ್ಳೋದ್ರಿಂದ ನಮ್ಮ ಅಂತರಾಳದ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ನಾವು ಏನು ಹೇಳ್ತೇವಲ್ಲ, ಅದು ಜಾಗೃತಗೊಳ್ಳುತ್ತೆ. ಇದಕ್ಕೋಸ್ಕರ ಈ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಕನ್ನಡಕವನ್ನ ಧರಿಸಿದಂಥ ಪಕ್ಷದಲ್ಲಿ ಕನ್ನಡಕವನ್ನ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ಕೆಳಗಡೆ ಕೂತು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತಿರುವವರು ಅದೇ ಸ್ಥಿತಿಯಲ್ಲಿ ಮುಂದುವರಿದು ಕೈಗಳನ್ನ ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ತಮಗೆ ಲೈಟ್ ಆಫ್ ಮಾಡಿಕೊಂಡು ರೂಮ್ ಕತ್ಲೆ ಮಾಡ್ಕೊಳ್ಬೇಕು ಅಂತ ಅಂದಲ್ಲಿ ದಯಮಾಡಿ ಲೈಟನ್ನು ಆಫ್ ಮಾಡಿ ಕತ್ಲೆಯಲ್ಲಿ ಕೂತ್ಕೊಳ್ಳಿ. ಆನಂತರ ತಾವು ಲೈಟನ್ನು ಸ್ವಿಚ್ ಆನ್ ಮಾಡ್ಕೋಬಹುದು. ಶರೀರದಲ್ಲಿ ಯಾವುದೇ ಬಿಗಿತ ಇಲ್ಲದೆ ನಿರಾಳವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಸಹ ತಮ್ಮ ಎರಡೂ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಳ್ಳಿ. ಮುಖದಲ್ಲಿ ಮಂದಹಾಸ ಅಥವಾ ಮುಗುಳ್ನಗು ಇರಲಿ. ಯಾವುದೇ ಆಲೋಚನೆ, ಯಾವುದೇ ದುಗುಡ, ಯಾವುದೇ ದ್ವಂದ್ವ ಯಾವುದೂ ಇಲ್ಲದ ಹಾಗೆ ಆರಾಮವಾಗಿ ತಟಸ್ಥ ಮನಸ್ಸಿನಲ್ಲಿ ಕೂತ್ಕೊಳ್ಳಿ. ನಾವು ಮಾಡತಕ್ಕಂತಹ ಈ ಧ್ಯಾನವನ್ನ ಆನಾಪಾನ ಸತಿ ಧ್ಯಾನ ಎಂದು ಕರೀತೇವೆ. ಆನ ಅಂದರೆ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು, ಅಪಾನ ಅಂದರೆ ನಾವು ಬಿಡತಕ್ಕಂತಹ ಉಸಿರು. ಇದನ್ನ ಗಮನಿಸುತ್ತಾ ಕೂತಾಗ ಆಗುವ ಮಿಲನವೇ ಸತಿ ಧ್ಯಾನ. ಈ ಉಸಿರೇ ನಮ್ಮ ಪ್ರಾಣ, ಈ ಉಸಿರೇ ನಮ್ಮ ಶಕ್ತಿ. ಧ್ಯಾನವನ್ನ ನಾವು 20 ನಿಮಿಷಗಳ ಕಾಲ ಸಂಗೀತದೊಂದಿಗೆ ಮಾಡೋಣ. ಆ ನಂತರ 10 ನಿಮಿಷಗಳ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ. ಎಲ್ಲರೂ ಸಹ ಧ್ಯಾನಸ್ಥರಾಗಿ ನಾವು ಮುಂದಿನ ಸಂಗೀತದೊಂದಿಗೆ ಧ್ಯಾನವನ್ನ ಪ್ರಾರಂಭಿಸೋಣ. ಮ್ಯೂಸಿಕ್ ಮ್ಯಾಮ್.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ನಾವು ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ಕೇವಲ ನಾವು ಆಡುವ ಉಸಿರಿನ ಮೇಲೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ, ಯಾವುದೇ ಜಪ ತಪ ಶ್ಲೋಕ ಬೇಡ. ತಟಸ್ಥ ಮನಸ್ಸಿನಿಂದ ಕೇವಲ ತಮ್ಮ ಉಸಿರನ್ನೇ ಗಮನಿಸೋಣ. ಮುಂದಿನ ಸೂಚನೆಯವರೆಗೆ ಯಾರು ಸಹ ಕಣ್ಣು ತೆರೆಯದೆ ಶೂನ್ಯ ಧ್ಯಾನವನ್ನು ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 3 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು ಕೇವಲ 10 ಸೆಕೆಂಡುಗಳ ಧ್ಯಾನ. ಒಂದು, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ ಮೃದುವಾಗಿ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ನಮ್ಮ ಶರೀರಕ್ಕೆ ನಾವು ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆ. ಈ ದಿನ ಈ ವೇದಿಕೆಯಲ್ಲಿ ಜ್ಞಾನವನ್ನು ಹಂಚಿಕೊಳ್ಳಿಕ್ಕೆ ಅಂದ್ರೆ ನಮ್ಮ ಮಾಸ್ಟರ್ ಆಗಿರತಕ್ಕಂಥ ಶ್ರೀಮತಿ ಗೀತಾ ಹಂಚಿನ ಇವರು ಆಗಮಿಸಿದ್ದಾರೆ. ನವ ವಿಧ ಧರ್ಮಗಳ ಬಗ್ಗೆ ಇವರು ಇವತ್ತು ಜ್ಞಾನವನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಇವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರುತ್ತೇನೆ. ಓವರ್ ಟು ಯು ಮ್ಯಾಮ್. ಗೀತಾ ಮ್ಯಾಮ್. ಮ್ಯಾಮ್ ನಮಸ್ತೆ. 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 ಎಲ್ಲ ಧ್ಯಾನ ಬಂಧುಗಳಿಗೂ ಮಧ್ಯಾಹ್ನದ ಶುಭ ವಂದನೆಗಳು. ಮೊದಲನೆಯದಾಗಿ
ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸಿ, ನನ್ನ ಹೆತ್ತ ತಂದೆ ತಾಯಿಗಳಿಗೂ ನಮಸ್ಕರಿಸಿ, ಕುಲದೈವ ಹಾಗೂ ನನ್ನ ಆರಾಧ್ಯ ದೈವರುಗಳಾದ ಎಲ್ಲರಿಗೂ ನಮಸ್ಕರಿಸಿ, ಭೂಮಾತಾ ಹಾಗೂ ಪ್ರಕೃತಿ ಮಾತಾ ಅವರಿಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಹಾಗೂ ಮಾತೆಯರಿಗೂ ನಮಸ್ಕರಿಸಿ, ವೇದಿಕೆಯನ್ನು ಪರಿಚಯಿಸಿದ ಗೆಳತಿ ಹಾಗೂ ವೇದಿಕೆಯಲ್ಲಿ ಅವಕಾಶ ನೀಡಿರುವಂತ ಗೀತಾ ಮೇಡಮ್ ಅವ್ರಿಗೂ ವಂದಿಸುತ್ತಾ, ಮಾಸ್ಟರ್ಸ್ ನಾನಿವತ್ತು ಪತ್ರಿಜಿಯವರದು ಒಂದು ನವವಿಧ ಧರ್ಮಗಳು ಅನ್ನುವಂತ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಜೇಡರ ದಾಸಿಮಯ್ಯ ಅವರು ರಚಿಸಿರುವಂತ ಒಂದು ವಚನವನ್ನು ಹೇಳ್ತೀನಿ. ಎನ್ನ ನಾನರಿವುದಕ್ಕೆ ಮುನ್ನ ಎಲ್ಲಿದ್ದೆಯಯ್ಯ, ಎನ್ನ ನಾನರಿವುದಕ್ಕೆ ಮುನ್ನ ಎಲ್ಲಿದ್ದೆಯಯ್ಯ, ಎನ್ನೊಳಗೆ ಇದ್ದೆಯಯ್ಯ, ಎನ್ನ ನಾನರಿಯಲು ಮುಂದೆ ಬಂದು ಗುರು ರೂಪವಾಗಿ ಎನ್ನೊಳಗೆ ಅಡಗಿದ್ದೆಯಲ್ಲ ರಾಮನಾಥ ಅಂತ ಹೇಳ್ತಾ ನಾನಿವತ್ತು ನವವಿಧ ಧರ್ಮಗಳ ಬಗ್ಗೆ ಸ್ವಾಧ್ಯಾಯ ಮಾಡ್ತಿದ್ದೀನಿ ಮಾಸ್ಟರ್ಸ್. ನವವಿಧ ಧರ್ಮ ಅಂದ್ರೆ ಏನು? ಮೊದಲನೇದಾಗಿ ಧರ್ಮ ಅಂದ್ರೆ ಏನು? ಆ ಧರ್ಮವನ್ನ ನಾವು ಯಾವ ತರ ಆಚರಣೆ ಮಾಡ್ಬೇಕು, ಧರ್ಮ ಯಾಕೆ ಬೇಕು, ಧರ್ಮ ಎಲ್ಲಿರುತ್ತೆ, ಮತ್ತೆ ಧರ್ಮವನ್ನ ಆಚರಣೆ ಮಾಡಿದ್ರೆ ನಮಗೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪತ್ರಿಜಿಯವರು ಅದರಲ್ಲೇ ವಿಧ ವಿಧವಾಗಿರುವಂತ ಚಿಕ್ಕ ಚಿಕ್ಕ ಧರ್ಮಗಳನ್ನ ನಾವು ಯಾವ ತರ ಆಚರಿಸ್ಬೇಕು ಅಂತ ಈ ಪುಸ್ತಕದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ನಾವು ಧರ್ಮವನ್ನ ಆರಿಸ್ಕೋಬೇಕು, ಅಧರ್ಮವನ್ನ ಆರಿಸ್ಕೋಬೇಕು. ಧರ್ಮವನ್ನ ಆರಿಸ್ಕೊಂಡ್ರೆ ಏನಾಗುತ್ತೆ, ಅಧರ್ಮವನ್ನ ಆರಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಧರ್ಮ ಬೇಕೋ ಅಥವಾ ಅಧರ್ಮ ಬೇಕೋ? ಧರ್ಮವೇ ಅಧರ್ಮವೇ, ಧರ್ಮಾಚರಣೆಯೇ ಅಧರ್ಮಾಚರಣೆಯೇ, ಅವರವರ ಬುದ್ಧಿಯನ್ನು ಅವರವರು ಚುರುಕುಗೊಳಿಸುತ್ತಾ ಆಗಿಂದಾಗ್ಗೆ ಧರ್ಮಾಧರ್ಮಗಳನ್ನು ತಿಳಿಯುತ್ತಾ ಧರ್ಮವನ್ನೇ ಶರಣು ಕೋರುತ್ತಿರಬೇಕು. ಯಥೋಭ್ಯೋದಯ ನಿಶ್ರೇಯಸ್ಸ ಸಿದ್ಧಿ ಸ ಧರ್ಮ ಎಂದರು ವೈಶೇಷಿ ದರ್ಶನಕಾರರು. ಕಾಣದ ಮಹರ್ಷಿ ಅಂದರೆ ಇಹಲೋಕ ಪರದಿಂದ ಅಭ್ಯುದಯವನ್ನು ಮತ್ತು ಪರಲೋಕ ಪರವಾಗಿ ಜನ್ಮರಾಹಿತ್ಯ ಪದವಿಯನ್ನು ಯಾವುದು ಪ್ರಸಾದಿಸುತ್ತದೆಯೋ ಅದನ್ನು ಧರ್ಮ ಎನ್ನುತ್ತಾರೆ. ಧರ್ಮ ಅಂದ್ರೆ ಏನಂತ ತಿಳ್ಕೊಂಡ್ಮೇಲೆ ಧರ್ಮಾಚರಣೆ ಏನ್ ಮಾಡ್ಬೇಕು, ಧರ್ಮಾಚರಣೆಯಿಂದ ಏನಾಗುತ್ತೆ? ಧರ್ಮಾಚರಣೆಯಿಂದಲೇ ಊರ್ಧ್ವಗತಿ, ಅಂದ್ರೆ ಧರ್ಮಾಚರಣೆಯನ್ನು ಮಾಡಿದ್ರೆ ಮಾತ್ರ ನಾವು ಬೆಳಿಬಹುದು. ಅಧರ್ಮಾಚರಣೆಯಿಂದ ಅಧೋಗತಿ. ಯಾಮತಿಹಿ ಸಾಗತೀರ್ಭವೇತ್ ಎಂದರು ಅಷ್ಟಾವಕ್ರರು. ಅಂದರೆ ನಮ್ಮ ಬುದ್ಧಿ ಹೇಗಿರುತ್ತದೋ ಖಂಡಿತವಾಗಿಯೂ ನಮ್ಮ ಗತಿ ಹಾಗೆಯೇ ಇರುತ್ತದೆ ಅಂತ. ಬುದ್ಧಿಯಂತೆಯೇ ಗತಿ. ಧರ್ಮವನ್ನು ಶರಣು ಕೋರಿದರೆ ಸುಮತಿ, ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಕೈ ಹಿಡಿದರೆ ಕುಮತಿ. ಧರ್ಮೋ ರಕ್ಷತೆ ರಕ್ಷಿತಃ. ಯಾರ ಮೂಲಕ ಧರ್ಮವು ರಕ್ಷಿಸಲ್ಪಡುತ್ತದೆಯೋ ಅವರಿಂದ ರಕ್ಷಿಸಲ್ಪಟ್ಟ ಧರ್ಮ ಮತ್ತೆ ಅವರನ್ನೇ ರಕ್ಷಿಸುತ್ತದೆ. ಈ ಸತ್ಯವನ್ನು ತಿಳಿದವರು ಎಂದೂ ಧರ್ಮ ರಕ್ಷಣೆಯಲ್ಲಿಯೇ ತನ್ನ ಜೀವನವನ್ನು ಕಳೆಯುತ್ತಾರೆ. ಈ ಸತ್ಯವನ್ನು ತಿಳಿಯದವನು, ತಿಳಿದು ಕೈ ಬಿಟ್ಟವನು ಅಧೋಗತಿಗೆ ಒಳಗಾಗುತ್ತಾನೆ. ಅಧರ್ಮೋ ಭಕ್ಷತೆ ಭಕ್ಷಿತಃ. ಯಾರು ಅಧರ್ಮವನ್ನು ರಕ್ಷಿಸುತ್ತಾರೋ, ಯಾರು ಅಧರ್ಮವನ್ನು ಪೋಷಿಸುತ್ತಾರೋ, ಅಧರ್ಮಕ್ಕೆ ಕಾರಣೀಭೂತರಾಗುತ್ತಾರೋ ಅವರಿಂದ ಸೃಷ್ಟಿಸಲ್ಪಟ್ಟ ಅಧರ್ಮ ಮತ್ತೆ ಅವರನ್ನೇ ಭಕ್ಷಿಸುತ್ತದೆ. ಅವರ ಕರ್ಮಗಳಿಗೆ ಅವರೇ ಹೊಣೆಗಾರರು ಎಂಬ ರೀತಿ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು. ಇದೆಲ್ಲ ಧರ್ಮ ಆಚರಣೆಯಿಂದ ಗೊತ್ತಾಗುತ್ತೆ. ಅಧರ್ಮ ಆಚರಣೆ ಮಾಡ್ಬೇಕೋ ಧರ್ಮ ಆಚರಣೆ ಮಾಡ್ಬೇಕೋ ನಮ್ಮ ಬುದ್ಧಿಗೆ ತಕ್ಕಂಗೆ ನಾವೇ ಆರಿಸ್ಕೊಂಡಿರ್ತೀವಿ. ಅದೇ ರೀತಿ ನವವಿಧ ಧರ್ಮಗಳು ಅಂದ್ರೆ ಯಾವುದು, ಯಾವ್ಯಾವ ನವವಿಧ ಧರ್ಮಗಳಾಗ್ತವೆ, ಅದನ್ನ ನಾವ್ ಯಾವ ತರ ಆಚರಣೆ ಮಾಡ್ಕೋಬಹುದು ಅಂತ. ಧರ್ಮ ಎನ್ನುವುದು ನವವಿಧಗಳಾಗಿ ಮಾನವನ ಜೀವನದಲ್ಲಿ ಬೆಳಗುತ್ತಿದೆ. ಮೊದಲನೇದಾಗಿ ಧ್ಯಾನ ಧರ್ಮ. ಧ್ಯಾನ ಧರ್ಮ ಅಂದ್ರೆ ಏನು? ಪ್ರತಿದಿನ ತಪ್ಪದೆ ಧ್ಯಾನ ಅಭ್ಯಾಸದಲ್ಲಿರುವುದು, ಪ್ರತಿದಿನ ಸ್ವಲ್ಪ ಸಮಯವನ್ನು ತಮ್ಮೊಂದಿಗೆ ತಾವೇ ಕಳೆಯುವುದು, ಆತ್ಮವು ಆತ್ಮದಲ್ಲಿ ಆತ್ಮದಂತೆ ತಗ್ಗಿ ಬಗ್ಗಿ ಇರುವುದು, ಇದು ಧ್ಯಾನ ಧರ್ಮ. ಅಹಿಂಸಾ ಧರ್ಮ. ಸಸ್ಯಾಹಾರದಿಂದಲೇ ಮಾನವನ ಜೀವನವನ್ನು ಸಾಗಿಸುವುದು. ಭೌತಿಕವಾಗಿ ಯಾವ ಪ್ರಾಣಿಯ ಮೇಲೆಯೂ ಸಹ ಅತ್ಯಾಚಾರ
ಮಾಡದಿರುವುದು. ಇದು ಅಹಿಂಸಾ ಧರ್ಮ. ಮಿತ್ರ ಧರ್ಮ ಸಕಲ ಪ್ರಾಣಿ ಕೋಟಿಯ ಜೊತೆ ಸ್ನೇಹಶೀಲತೆಯಾಗಿರುವುದು. ಕರುಣಾ ಧರ್ಮ ದಯನೀಯ ಸ್ಥಿತಿಯಲ್ಲಿರುವ ಸಹ ಪ್ರಾಣಿಗಳಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು. ಮತ್ತೆ ಶಾಂತ ಧರ್ಮ. ಶಾಂತ ಧರ್ಮ ಅಂದ್ರೆ ಏನು? ಶಿರ್ಡಿ ಸಾಯಿ ಬೋಧಿಸಿದ ಸಬೂರಿ ಮತ್ತೆ ಪಿರಮಿಡ್ ನವರತ್ನಗಳಲ್ಲಿನ ಸಹನೆ ಇದೇ ನಮ್ಗೆ ಶಾಂತ ಧರ್ಮವನ್ನ ತೋರಿಸುತ್ತೆ. ಆರೋಗ್ಯ ಧರ್ಮ ಪಂಚಭೌತಿಕ ಶರೀರದ ಬಗ್ಗೆ ನಮ್ಮ ಜಾಗ್ರತೆ ಮತ್ತೆ ನಮ್ಮ ಕರ್ತವ್ಯ, ನಮ್ಮ ಶ್ರದ್ಧೆ. ಮಿತಾಹಾರ ಹಾಗೂ ನಿರಾಹಾರ ಇವುಗಳಿಗೆ ಸೂಕ್ತ ಸ್ಥಾನ ಕಲ್ಪಿಸುವುದು. ಇದು ಆರೋಗ್ಯ ಧರ್ಮ. ಈಗ ಸ್ವ ಅಧ್ಯಾಯ ಧರ್ಮ ಬುದ್ಧಿಯನ್ನು ಆಗಿಂದಾಗ್ಗೆ ಮತ್ತಷ್ಟು ವಿಕಾಸಗೊಳಿಸುತ್ತಾ ವಿಸ್ತಾರ ಮಾಡಿಕೊಳ್ಳುವ ಕ್ರಿಯೆ. ಇದು ಸ್ವ ಅಧ್ಯಾಯ ಧರ್ಮ. ವಿನಯ ಧರ್ಮ ನಮಗಿಂತ ಆಯುಷ್ಯ ಬುದ್ಧಿ ಹೆಚ್ಚು ಇರುವವರೊಂದಿಗೆ ತಗ್ಗಿ ಇರುವುದು. ಇದೆಲ್ಲ ಧರ್ಮಗಳ ಜೊತೆಗೆ ಮತ್ತೆ ಧ್ಯಾನ ಧರ್ಮ. ಧ್ಯಾನ ನಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ನಮ್ಮ ಹತ್ತಿರ ಇಟ್ಟುಕೊಂಡು ನಮ್ಮ ಸ್ವಂತ ಅವಶ್ಯಕತೆಗೆ ಮೀರಿ ಇರುವ ಸಂಪತ್ತನ್ನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸುವುದು. ಇದು ಕೂಡ ಧ್ಯಾನ ಧರ್ಮನೇ. ಆದರೆ ತನಗೆ ಬೇಡದ ಧರ್ಮ ಎಂದು ಕೆಲಸಕ್ಕೆ ಬಾರದು. ಪಾತ್ರವನ್ನು ತಿಳಿದು ದಾನ ಮಾಡಬೇಕು. ಅಪಾತ್ರ ದಾನ ಎಂದು ವ್ಯರ್ಥವೇ ಸರಿ. ಅಪಾತ್ರ ದಾನ ಎಂದರೆ ಅದು ಬೂದಿಯಲ್ಲಿ ಹಾಕಿದ ಪನ್ನೀರಿನಂತೆ. ಪಾತ್ರಕ್ಕೆ ತಕ್ಕಂತೆ ನಾವು ದಾನವನ್ನು ಮಾಡಬೇಕು. ಅಪಾತ್ರ ದಾನ ಮಾಡಿದ್ರೆ ನಾವು ದಾನ ಮಾಡಿದ್ರು ಕೂಡ ದಾನದ ಫಲ ನಮಗೆ ಸಿಗೋದಿಲ್ಲ ಅಂತ ಅರ್ಥ. ಈಗ ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮೋ ರಕ್ಷತೆ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುವವರೋ ಅದೇ ಧರ್ಮವು ಮತ್ತೆ ಅವರನ್ನು ರಕ್ಷಿಸುತ್ತದೆ ಎನ್ನುವುದು ಸತ್ಯ. ಪ್ರಪಂಚದಲ್ಲಿ ವಿವಿಧ ಧರ್ಮಗಳಿವೆ. ಅವುಗಳನ್ನು ನಾವು ಸಮಗ್ರವಾಗಿ ತಿಳಿಯುತ್ತಾ ಸಂಪೂರ್ಣ ಅರಿವಿನಿಂದ ಅವುಗಳನ್ನು ಆಚರಿಸುತ್ತಾ ಈ ಭೂಮಿಯ ಮೇಲೆ ನಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಬೇಕು. ಜೀವನದಲ್ಲಿ ನಮಗೆ ಅಭ್ಯುದಯ ಬರಬೇಕೆಂದರೂ, ನಾವು ಪ್ರಗತಿ ಪಥದಲ್ಲಿ ಇರಬೇಕೆಂದರೂ, ನಮಗೆ ಸುಖ ಆನಂದ ಮುಕ್ತಿ ಮೋಕ್ಷ ದುಃಖರಾಹಿತ್ಯ ಇತ್ಯಾದಿಗಳಲ್ಲಿ ಏನು ಬೇಕಾದರೂ ಸರಿ ತ್ರಿಕರಣ ಶುದ್ಧಿಯಾಗಿ ಧರ್ಮವನ್ನು ಆಚರಿಸುವುದು ಬಿಟ್ಟರೆ ನಮಗೆ ಬೇರೆ ಮಾರ್ಗವೇ ಇಲ್ಲ. ಆದ್ದರಿಂದ ಹೀಗೆ ನಮ್ಮ ಜೀವನದಲ್ಲಿ ಬೆರೆತು ಹೋಗಿರುವ ಈ ಧರ್ಮ ಎಂದರೆ ಏನು ನಾವು ತಿಳಿಯೋಣ. ಈ ಸೃಷ್ಟಿಯಲ್ಲಿ ಯಾವುದು ಸರಿಯಾಗಿದೆಯೋ ಅದನ್ನು ಧರ್ಮ ಎಂದು, ಯಾವುದು ಸರಿಯಾಗಿಲ್ಲವೋ ಅದನ್ನು ಅಧರ್ಮ ಎನ್ನುತ್ತೇವೆ. ನಾವು ಸರಿಯಾಗಿರುವುದನ್ನೇ ಅಂದರೆ ಧರ್ಮವನ್ನೇ ಸದಾ ರಕ್ಷಿಸುತ್ತಾ ಇದ್ದರೆ ನಮ್ಮಿಂದ ರಕ್ಷಿಸಲ್ಪಟ್ಟ ಆ ಧರ್ಮವೇ ಮತ್ತು ನಮ್ಮನ್ನು ರಕ್ಷಿಸುತ್ತಾ ನಮ್ಮನ್ನು ಭಾಗ್ಯವಂತರನ್ನಾಗಿ ಮಾಡುತ್ತದೆ. ಹಾಗಲ್ಲದೆ ಅಜ್ಞಾನದಿಂದ ನಾವೇನಾದರೂ ಅಧರ್ಮವನ್ನು ರಕ್ಷಿಸಿದರೆ ನಮ್ಮಿಂದ ರಕ್ಷಿಸಲ್ಪಟ್ಟ ಆ ಅಧರ್ಮವೇ ನಮ್ಮನ್ನು ಭಕ್ಷಿಸುತ್ತಾ ನಮ್ಮನ್ನು ಅಭಾಗ್ಯರ ಹಾಗೆ ಮಾಡಿ ದುಃಖ ಸಮುದ್ರದಲ್ಲಿ ಮುಳುಗಿಸುತ್ತದೆ. ಬೀಜದಿಂದ ಗಿಡ ಬಂದಂತೆ ಅಧರ್ಮವು ಅಭಾಗ್ಯವನ್ನು ಮತ್ತು ಧರ್ಮ ಸೌಭಾಗ್ಯವನ್ನು ಪರಂಪರೆಯಾಗಿ ಕೊಡುತ್ತದೆ. ಆದ್ದರಿಂದ ನಮಗೆ ಸೌಭಾಗ್ಯ ಬೇಕೆಂದರೆ ನಾವು ಧರ್ಮ ವರ್ತನೆಯಿಂದ ನಡೆಯಲೇಬೇಕು. ನಮ್ಮ ಧರ್ಮಾಚರಣೆಯೇ ನಮ್ಮ ಭಾಗ್ಯವಾಗಿ ಪರಿವರ್ತಿಸಲ್ಪಡುತ್ತದೆ. ಭಾಗ್ಯ ಎನ್ನುವುದು ನಮಗೆ ಎಲ್ಲಿಂದಲೋ ಯಾರದೋ ಅನುಗ್ರಹದಿಂದ ಬರುವುದಿಲ್ಲ ಎಂಬ ಸತ್ಯವನ್ನು ನಾವು ತಿಳಿಯಲೇಬೇಕು. ನಮ್ಮ ಧರ್ಮವೇ, ನಮ್ಮ ಧರ್ಮಾಚರಣೆಯೇ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ. ಜೀವನ ಶ್ರುತಿ ಲಯದಲ್ಲಿದ್ದರೆ ಅದೇ ಧರ್ಮ. ಶ್ರುತಿ ಅಪಶ್ರುತಿಯಾದರೆ, ಲಯ ಅಪಲಯವಾದರೆ ಅದು ಅಧರ್ಮ. ಎಲ್ಲಿ ಅಧರ್ಮ ಇರುತ್ತದೋ ಅಲ್ಲಿ ಎಲ್ಲ ಅಸ್ತವ್ಯಸ್ತವಾಗಿ ಇರುತ್ತದೆ. ಸಂಗೀತ ಸಾಧನೆಯಲ್ಲಾದರೂ ಸರಿ, ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿರುವಾಗಲಾದರೂ ಸರಿ, ಆದರೂ ಸರಿ, 10 ಜನ ಕೂಡುತ್ತಿದ್ದಾಗಲಾದರೂ ಸರಿ, ಅಡಿಗೆ ಮಾಡುತ್ತಿರುವಾಗಲಾದರೂ ಸರಿ, ತಿನ್ನುತ್ತಿರುವಾಗಾದರೂ ಸರಿ, ಓದುತ್ತಿರುವಾಗಾದರೂ ಸರಿ, ಮರಣಿಸುತ್ತಿರುವಾಗಾದರೂ ಸರಿ, ಎಮ್ಮೆಲೆ ಆಗಿ ಇದ್ದಾಗ
MLA ಆಗಿ ಇದ್ದಾಗಾದರೂ ಸರಿ, ಯಾಗಿರುವಾಗಲಾದರೂ ಸರಿ, ಯಾಗಿರುವಾಗಲಾದರೂ ಸರಿ, ನೌಕರನಾದರೂ ಸರಿ, ಹೀಗೆ ಜೀವನದಲ್ಲಿ ಯಾವ ಮೂಲೆಯಲ್ಲಾದರೂ ಸರಿ, ನೀವು ಏನಾಗಿದ್ದರೂ ಸರಿ, ಅಲ್ಲಿ ಶ್ರುತಿ ಲಯ ಖಂಡಿತವಾಗಿ ಇರುವುದೇ ಧರ್ಮ. ಗೌತಮ ಬುದ್ಧನು ಸಹ ತನ್ನ ಅಷ್ಟಾಂಗ ಮಾರ್ಗದಲ್ಲಿ ಸರಿಯಾದ ದೃಕ್ಪಥಗಳು, ಸರಿಯಾದ ಮಾತುಗಳು, ಸರಿಯಾದ ಬಯಕೆಗಳು, ಸರಿಯಾದ ಕರ್ಮಗಳು, ಸರಿಯಾದ ಜೀವನ್ ವೃತ್ತಿ, ಸರಿಯಾದ ವ್ಯವಹಾರ ಶೈಲಿ, ಸರಿಯಾದ ಶ್ರದ್ಧೆ, ಸರಿಯಾದ ಧ್ಯಾನ ಎನ್ನುವುವು ನಮ್ಮ ಜೀವನದಲ್ಲಿ ಖಂಡಿತವಾಗಿರಬೇಕೆಂದು ಸಲಹೆ ಕೊಟ್ಟರು. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಪ್ರತಿ ಕ್ಷಣ ಎದುರಾಗುವ ಅನೇಕ ಧರ್ಮಗಳ ಬಗ್ಗೆ ತಿಳಿಯಬೇಕಾದ ಅವಶ್ಯಕತೆ ನಮಗೆ ಸಾಕಷ್ಟು ಇದೆ. ಆದ್ದರಿಂದ ಧರ್ಮಗಳಲ್ಲೆಲ್ಲ ಪ್ರಧಾನ ಧರ್ಮಗಳಾದ 9 ವಿಧ ಧರ್ಮಗಳ ಬಗ್ಗೆ ನಾವು ಸಮಗ್ರವಾಗಿ ಸಂಪೂರ್ಣವಾಗಿ ತಿಳಿಯೋಣ ಮತ್ತು ಧರ್ಮದ ವಿಶ್ವರೂಪದಲ್ಲಿ ಮಿಂದು ಪುನೀತರಾಗಿ ವಿಶ್ವರೂಪರಾಗೋಣ. ಈಗ ಧ್ಯಾನ ಧರ್ಮ. ಇಂದಿನ ನವ್ಯ ಯುಗದಲ್ಲಿ ನಾವು ಆಚರಿಸಲೇಬೇಕಾದ 9 ವಿಧ ಧರ್ಮಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಹಾಗೂ ಮೊಟ್ಟ ಮೊದಲನೆಯದು ಧ್ಯಾನ ಧರ್ಮ. ಧ್ಯಾನ ಎಂಬ ಮಾತಿಗೆ ಇರುವ ಬೆಲೆ, ಪವಿತ್ರತೆ, ಪಾರಮಾರ್ಥಿಕತೆ ಮತ್ತು ಯಾವ ಮಾತಿನಲ್ಲೂ ಇಲ್ಲ. ಆದ್ದರಿಂದ ಭಗವಾನ್ ಗೌತಮ ಬುದ್ಧನು ಧರ್ಮ ಮಹಾಚಕ್ರವನ್ನು ಸ್ಥಾಪಿಸಿ ಧರ್ಮಗಳಲ್ಲೆಲ್ಲ ಅತ್ಯುತ್ತಮವಾದದ್ದು ಧ್ಯಾನ ಧರ್ಮ ಎಂದು ಪ್ರವಚನ ಮಾಡಿದ್ದಾರೆ. ಈ ಭೂಮಿಯ ಮೇಲೆ ಬೆಟ್ಟ ಗುಡ್ಡಗಳೆಲ್ಲ ಎತ್ತರವಾಗಿವೆಯಾದರೂ ಎಲ್ಲದಕ್ಕಿಂತ ಎತ್ತರವಾಗಿರುವುದು ಎವರೆಸ್ಟ್ ಶಿಖರ ಎಂಬಂತೆ ಎಲ್ಲಾ ಧರ್ಮಗಳಿಗಿಂತ ಉನ್ನತೋನ್ನವಾದ ಧ್ಯಾನ ಧರ್ಮವನ್ನು ನಾವು ಆಚರಿಸಿದರೆ ಮಾತ್ರವೇ ಉಳಿದ ಧರ್ಮಗಳನ್ನು ಆಚರಿಸುವ ಅರ್ಹತೆಯು ನಮಗೆ ಲಭಿಸುತ್ತದೆ. ಆದ್ದರಿಂದ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಪ್ರತಿಯೊಬ್ಬರೂ ಸಹ ಧ್ಯಾನ ಧರ್ಮದಲ್ಲಿ ತಪ್ಪದೇ ಇರಲೇಬೇಕು. ಧ್ಯಾನ ಧರ್ಮದ ನಂತರವೇ ಉಳಿದ ಧರ್ಮಗಳನ್ನು ಆಚರಿಸುವ ಅರ್ಹತೆಯು ನಮಗೆ ಬರುತ್ತದೆ. ಆದ್ದರಿಂದ ನಾನು ಪ್ರೈಮ್ ಮಿನಿಸ್ಟರ್, ನನಗೆ ಧ್ಯಾನ ಬೇಡ ಅಂದರೆ ಅದು ಮೂರ್ಖತನವೇ ಆಗುತ್ತದೆ. ನಾನು MLA ರೀ, ನನಗೆ ಧ್ಯಾನ ಬೇಡ. ನಾನು ದೊಡ್ಡ ಸಿತಾರ್ ವಾದಕ, ನನಗೆ ಧ್ಯಾನ ಬೇಡ. ನನ್ನ ಸಂಗೀತವೇ ನನಗೆ ಧ್ಯಾನ ಎಂದು ತುಂಬಾ ಜನ ಹೇಳುತ್ತಿರುತ್ತಾರೆ. ಆದರೆ ಅದು ಶುದ್ಧ ಮೂರ್ಖತನ. ಪಿರಮಿಡ್ ಮಾಸ್ಟರ್ಸ್ ಯಾವಾಗಲೂ ಧರ್ಮಾಚರಣೆಯಲ್ಲಿಯೇ ಇರುತ್ತಾರೆ. ಆದ್ದರಿಂದಲೇ ಅವರು ಪ್ರಪಂಚಕ್ಕೆ ಆದರ್ಶವಾದ ಪ್ರತ್ಯೇಕತೆಯನ್ನು ಹಾಗೂ ಸಂತೋಷವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಎನ್ನುವುದು ಇದ್ದೇ ಇರುತ್ತವೆ. ಕಷ್ಟಗಳಿಗೆ ಭಯಪಟ್ಟು ಪಾಹಿಮಾಂ ಎನ್ನುತ್ತಾ ರಕ್ಷಿಸುವವನಿಗೋಸ್ಕರ ದೀನವಾಗಿ ಬೇಡುವುದರ ಬದಲು ಆ ಕಷ್ಟಗಳನ್ನು ನಮ್ಮಷ್ಟಕ್ಕೆ ನಾವೇ ನಮ್ಮ ಧ್ಯಾನ ಶಕ್ತಿಯಿಂದ ಹೋಗಲಾಡಿಸಬೇಕೆಂದರೆ ನಾವು ಧ್ಯಾನ ಧರ್ಮದಲ್ಲಿ ಖಂಡಿತವಾಗಿ ಜೀವಿಸಲೇಬೇಕು. ಪ್ರಾಪಂಚಿಕ ಕಷ್ಟಗಳು ಎದುರಾದಾಗಲೆಲ್ಲ ಕಾಯುವ ಏಕೈಕ ರಕ್ಷಣಾ ಕವಚ ಧ್ಯಾನವೇ ಆಗಿರುವುದರಿಂದ ಅದು ಇಲ್ಲದಿದ್ದರೆ ಎಂತಹ ದಾನಶೀಲರಾದರೂ ತಮ್ಮ ರಂಗಗಳಲ್ಲಿ ಎಂತಹ ಪ್ರಮುಖರಾದರೂ ಅಷ್ಟ ಕಷ್ಟಗಳು ಅನುಭವಿಸಲೇಬೇಕು. ಕಷ್ಟಗಳನ್ನು ಬಂಧುಗಳಂತೆ ಭಾವಿಸಿ ಅನಾಯಾಸವಾಗಿ ಆಧರಿಸುವ ಸ್ಥಿತ ಪ್ರಜ್ಞೆಯನ್ನು ಧ್ಯಾನಿಗಳು ತಮ್ಮಷ್ಟಕ್ಕೆ ತಾವೇ ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ ಅವರ ಶಕ್ತಿ, ಅವರ ಆನಂದ ಎಲ್ಲ ಧ್ಯಾನವೇ ಆಗಿರುತ್ತದೆ. ಸರ್ವಧರ್ಮಾನಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜಃ. ಅಂದರೆ ಧ್ಯಾನದ ಮೂಲಕ ನಮ್ಮೊಳಗೆ ನಾವು ಪ್ರವೇಶಿಸಿ ನಮ್ಮ ಆತ್ಮವನ್ನೇ ಶರಣು ಬೇಡಿ ಮತ್ತು ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದದ್ದು ಧ್ಯಾನ ಧರ್ಮ ಎನ್ನುತ್ತಾ ಶ್ರೀಕೃಷ್ಣ ಪರಮಾತ್ಮರು ಸಹ ನಮಗೆ ಭಗವದ್ಗೀತೆಯ ಮೂಲಕ ಆತ್ಮೀಯವಾಗಿ ತಿಳಿಸಿದ್ದಾರೆ. ಎಲ್ಲ ಮತ ಗ್ರಂಥಗಳು ಸಹ ಅವರವರ ಪ್ರತ್ಯೇಕ ಶೈಲಿಯಲ್ಲಿ ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಧ್ಯಾನ ಧರ್ಮಾಚರಣೆಯಲ್ಲಿ ಪುನೀತರಾಗಲೇಬೇಕು. ಯೇಸು ಪ್ರಭು ದೇವರ ರಾಜ್ಯದಲ್ಲಿ ಪ್ರವೇಶಿಸಿ ಎಂದು ಸಕಲ ಮಾನವ ಕುಲಕ್ಕೆ ನಿರ್ದೇಶಿಸಿದ್ದಾರೆ. ದೇವರ ರಾಜ್ಯ ಎಲ್ಲಿದೆ ಎಂದು ಕೇಳಿದಾಗ ನಿನ್ನ ಒಳಗೆ ಇದೆ. ಧ್ಯಾನದ ಮೂಲಕ ನಿನ್ನ ಒಳಗೆ ನೀನು ಪ್ರಯಾಣ ಮಾಡಿ ದೇವರ ರಾಜ್ಯದ ಒಳಗೆ ಪ್ರವೇಶಿಸಿ ಅಲ್ಲಿನ ಆತ್ಮರಾಜ್ಯ ಧರ್ಮವನ್ನು ಪಾಲಿಸುತ್ತಾ
ಆತ್ಮವನ್ನು ಶರಣು ಬೇಡಿದಾಗ ನಿನಗೆ ಬೇಕಾಗಿದ್ದೆಲ್ಲ ಕೊಡಲ್ಪಡುತ್ತದೆ ಎಂದು ಸುಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗೆ ಎಲ್ಲ ಮಹಾನುಭಾವರೆಲ್ಲರೂ ಸಹ ಯುಗ ಯುಗಗಳಿಂದ ಧ್ಯಾನ ಧರ್ಮದಲ್ಲೇ ತಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಬೇಕೆಂದು ಹೇಳುತ್ತಲೇ ಇದ್ದಾರೆ. ಕೃತಯುಗದಲ್ಲಿ 4 ಪಾದಗಳಿಂದ ಕೂಡಿದ್ದ ಬಾಳಿನ ಧರ್ಮವು ತ್ರೇತಾಯುಗದಲ್ಲಿ 3 ಪಾದಗಳಿಂದ, ದ್ವಾಪರ ಯುಗದಲ್ಲಿ 2 ಪಾದಗಳಿಂದ, ಮತ್ತೆ ಈಗ ಕಲಿಯುಗದಲ್ಲಿ 1 ಪಾದದಿಂದ ಕೂಡಿದೆ. ಅಷ್ಟೇ ಅಲ್ಲದೆ ಬರುವ ಸತ್ಯಯುಗದಲ್ಲಿ ಧರ್ಮವು ಮತ್ತೆ 4 ಪಾದಗಳಿಂದ ಬಾಳುತ್ತಾ ಹಿಂದಿನ ವೈಭವವನ್ನು ಮರಳಿ ಪಡೆಯಬೇಕೆಂದರೆ ಎಲ್ಲರೂ ಧ್ಯಾನವನ್ನು ಮಾಡಿ ಸತ್ಯವನ್ನು ತಿಳಿಯಲೇಬೇಕು. ಅನ್ಯಥಾ ಶರಣಂ ನಾಸ್ತಿ. ಈಗ ಧ್ಯಾನ ಧರ್ಮ ಆಯ್ತು. ಅಹಿಂಸಾ ಧರ್ಮದ ಬಗ್ಗೆ ಹೇಳಿರೋದನ್ನ ತಿಳ್ಕೊಳ್ಳೋಣ. ಧರ್ಮಚಕ್ರ ಪರಿವರ್ತನೆಯ ಮೂಲಕ ಗೌತಮ ಬುದ್ಧನು ಬೋಧಿಸಿದ ಮತ್ತೊಂದು ಮುಖ್ಯವಾದ ಧರ್ಮವೆಂದರೆ ಅಹಿಂಸಾ ಧರ್ಮ. ಧ್ಯಾನಿ ಅಲ್ಲದವರು ಅಜ್ಞಾನದಿಂದ ದೇವರ ವಿಗ್ರಹದ ಹತ್ತಿರ ಹೋಗಿ ರಕ್ಷಿಸು ಎಂದು ಬೇಡುತ್ತಾರೆ. ಶಿಲೆಗಳು ಹೇಗೆ ರಕ್ಷಿಸುತ್ತವೆ ಎಂಬ ಕನಿಷ್ಠ ಜ್ಞಾನವೂ ಸಹ ಇಲ್ಲದೆ ದೀನಾಲಾಪನೆಗಳು ಮಾಡುವವರು ತಾವು ಮಾತ್ರ ಇತರೆ ಜೀವಿಗಳನ್ನು ಭಕ್ಷಿಸುತ್ತಾ ಹಿಂಸಿಸುತ್ತಾ ಇರುತ್ತಾರೆ. ಎಷ್ಟು ವಿಚಿತ್ರ! ನಾವು ಇತರೆ ಜೀವಿಗಳ ಬಗ್ಗೆ ಪ್ರೀತಿ ದಯೆ ತೋರಿಸದಿದ್ದರೆ ನಾವು ಎಂದಿಗೂ ಯಾರಿಂದಲೂ ಸಹ ಆ ಎರಡನ್ನು ಪಡೆಯಲಾಗುವುದಿಲ್ಲ ಎನ್ನುವ ಕರ್ಮ ಸಿದ್ಧಾಂತವನ್ನು ಪ್ರತಿಯೊಬ್ಬರು ಕ್ರಮವಾಗಿ ತಿಳಿದುಕೊಳ್ಳಬೇಕು. ಈ ಕರ್ಮ ಸಿದ್ಧಾಂತವನ್ನು ಕಾರಣ ಕಾರ್ಯ ಸಿದ್ಧಾಂತದಂತೆ ಕೇವಲ ಒಂದು ಜನ್ಮದಲ್ಲಿ ಸಾಕ್ಷಾಧಾರಗಳಿಂದ ಗ್ರಹಿಸಿದವನು ಒಬ್ಬ ಜ್ಞಾನಿಯಾದರೆ ಅದೇ ಸಿದ್ಧಾಂತವನ್ನು ಅನೇಕ ಜನ್ಮಗಳಿಂದ ಎಡಬಿಡದ ಪರಂಪರೆಯಾಗಿ ಬಂದ ಕಾರಣ ಕಾರ್ಯ ಸಿದ್ಧಾಂತದಂತೆ ತಿಳಿದುಕೊಂಡವನು ಒಬ್ಬ ಬ್ರಹ್ಮಜ್ಞಾನಿಯಾಗುತ್ತಾನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನೊಂದಿಗೆ ಬಹುನೀಮೆ ವ್ಯತೀತಾನಿ ಜನ್ಮಾನಿ ತವಾಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ ಪರಂತಪಃ. ಅರ್ಜುನ, ನಾನು ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದಿದ್ದೇನೆ. ನನಗೆ ಆ ಜನ್ಮಗಳೆಲ್ಲ ಗೊತ್ತು. ಆದರೆ ನಿನಗೆ ಕೇವಲ ಈ ಜನ್ಮ ಒಂದೇ ಗೊತ್ತು. ಅದೇ ನಿನಗೂ ನನಗೂ ಇರುವ ವ್ಯತ್ಯಾಸ. ಆದ್ದರಿಂದ ನೀನು ಜ್ಞಾನಿ, ನಾನು ಬ್ರಹ್ಮಜ್ಞಾನಿ ಎಂದು ಹೇಳಿದ್ದಾನೆ. ಕೆಲವು ಜನ ಕರ್ಮ ಸಿದ್ಧಾಂತದ ಬಗ್ಗೆ ಅರಿವು ಇಲ್ಲದೆ ನನ್ನ ಕಣ್ಣಿಗೆ ಕಾಣುತ್ತಿಲ್ಲ, ಆದ್ದರಿಂದ ಅನೇಕ ಜನ್ಮಗಳು ಇಲ್ಲವೇ ಇಲ್ಲ ಎಂಬ ಮೂರ್ಖತನದಿಂದ ವಾದಿಸುತ್ತಾ ಅಹಂಕಾರದಿಂದ ತಮಗೆ ತಿಳಿದ ಹಿಂಸೆಗಳನ್ನೆಲ್ಲ ಮಾಡುತ್ತಿರುತ್ತಾರೆ. ಅವರು ಅಜ್ಞಾನಿಗಳು. ಕೌರವರು ಅಂತಹ ಜಾತಿಗೆ ಸೇರಿದವರು. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಮಾನಭಂಗ ಮಾಡಿದರೆ ಭವಿಷ್ಯತ್ತಿನಲ್ಲಿ ಯಾವ ಫಲವನ್ನು ಯಾರು ಅನುಭವಿಸಬೇಕಾಗಿ ಬರುತ್ತದೆ ಎಂಬುದನ್ನು ತಿಳಿದೂ ಸಹ ಕೌರವರು ಅಹಂಕಾರದಿಂದ ಅಧರ್ಮಕ್ಕಿಳಿದರು. ಆದ್ದರಿಂದ ಅವರು ಕರ್ಮ ಸಿದ್ಧಾಂತದ ಪ್ರಕಾರ ಪಡೆಯಬೇಕಾದ ಫಲವನ್ನೂ ಸಹ ಅನುಭವಿಸಿದರು. ಆದ್ದರಿಂದ ಅಜ್ಞಾನದಲ್ಲಿದ್ದ ಕೌರವರು ಹಿಂಸಾತ್ಮಕವಾದ ಕೆಲಸಗಳನ್ನು ಬಿಟ್ಟು ಜ್ಞಾನಿಗಳಾದ ಪಾಂಡವರ ಹಾಗೆ ಬದಲಾಗಬೇಕಾಗಿತ್ತು. ಮತ್ತೆ ಆ ನಂತರ ಜ್ಞಾನಿಗಳೆಲ್ಲ ಸಹ ಬ್ರಹ್ಮಜ್ಞಾನಿಯಾದ ಕೃಷ್ಣನ ಹಾಗೆ ಬದಲಾಗಿ ಅಹಿಂಸಾ ಧರ್ಮಾಚರಣೆಯೇ ಮುಕ್ತಿದಾಯಕ ಎಂದು ತಿಳಿಯಬೇಕು. ಅಹಿಂಸಾ ಧರ್ಮ 2 ರೀತಿ ಇರುತ್ತದೆ. ಒಂದು ಸ್ವಧರ್ಮ, ಮತ್ತೊಂದು ಪರಧರ್ಮ. ಧ್ಯಾನದ ಮೂಲಕ ಆತ್ಮವೇ ಸತ್ಯ ಎಂಬ ವಿಷಯವನ್ನು ಸ್ವಾನುಭಾವದ ಮೂಲಕ ಗ್ರಹಿಸಿ ಈ ಸತ್ಯಕ್ಕೆ ಅನುಗುಣವಾಗಿ ಜೀವಿಸುವುದೇ ಸ್ವಧರ್ಮ. ಅನಂತರ ಪರಧರ್ಮಗಳಲ್ಲೆಲ್ಲ ಪರಧರ್ಮವಾದ ಅಹಿಂಸೆಯನ್ನು ನಿಷ್ಠೆಯಿಂದ ಪಾಲಿಸುತ್ತಾ ನಮ್ಮ ವಿಷಯದಲ್ಲಿ ನಾವು ಯಾವ ರೀತಿಯ ಅಹಿಂಸೆಯನ್ನು ಬಯಸುತ್ತೇವೆಯೋ ಅದನ್ನೇ ಪರರ ವಿಷಯದಲ್ಲಿಯೂ ಸಹ ಆಚರಿಸುವುದೇ ಪರಧರ್ಮ. ಬೇರೊಂದು ಪ್ರಾಣಿಯನ್ನು, ಅಂದರೆ ಮನುಷ್ಯನನ್ನು ಆಗಲಿ ಅಥವಾ ಯಾವುದೇ ಇತರೆ ಪ್ರಾಣಿಯನ್ನಾಗಲಿ ಶಾರೀರಿಕವಾಗಲಿ ಮಾನಸಿಕವಾಗಲಿ ಹಿಂಸಿಸುವುದು ಅನ್ಯಾಯ, ಅಕ್ರಮ, ದಂಡಾರ್ಹವಾಗಿದ್ದರಿಂದ ನಮ್ಮ ಸ್ವಧರ್ಮ ಪರಧರ್ಮಗಳ ಸಂಪೂರ್ಣ ಸ್ವರೂಪವನ್ನು ತಿಳಿಯುತ್ತಾ ಅಹಿಂಸೆ ಧರ್ಮಾಚರಣೆಯಲ್ಲಿ ಪ್ರತಿ ಕ್ಷಣವೂ ಜೀವಿಸಬೇಕು.
ಸ್ವಧರ್ಮ ಪರಧರ್ಮ ಎಂಬ ನಿಬಂಧನೆಗಳೇ ಅಲ್ಲದೆ ಅಹಿಂಸಾ ಧರ್ಮಕ್ಕೆ ಆಪತ್ಕಾಲದ ಸಡಲಿಕೆ ಸಹ ಇದೆ. ಅದೇ ಅಪಧರ್ಮ. ವಿಧಿ ಇಲ್ಲದ ಪರಿಸ್ಥಿತಿಯನ್ನು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಮತ್ತು ನಾವು ಇತರರ ಶ್ರೇಯಸ್ಸನ್ನು ಬಯಸುವಾಗ ಅನುಸರಿಸುವ ಧರ್ಮವೇ ಅಪಧರ್ಮ. ಮಹಾಭಾರತದಲ್ಲಿ ಕೌರವರು ಪಾಂಡವರನ್ನು ಭ್ರಷ್ಟರನ್ನಾಗಿ ಮಾಡಿ ಅವರ ಹೆಂಡತಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನಿಸಿ ಅವರನ್ನು ಕಾಡಿನ ಪಾಲು ಮಾಡಿದರು. ಇಷ್ಟಾದರೂ ಪಾಂಡವರು ಸಂಧಿ ಬಯಸಿ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳುಹಿಸಿದರು. ಕೌರವರು ಮೂರ್ಖರಂತೆ ಅವರೊಂದಿಗೆ ಯುದ್ಧಕ್ಕೆ ಸಿದ್ಧರಾದರು. ಧರ್ಮ ರಕ್ಷಣೆಗಾಗಿ ಬೇರೆ ಮಾರ್ಗವೇ ಇಲ್ಲದ ಪರಿಸ್ಥಿತಿಯಲ್ಲಿ ಪಾಂಡವರು ಅಪಧರ್ಮದಂತೆ ಯುದ್ಧ ಮಾಡಬೇಕಾಯಿತು. ಆದ್ದರಿಂದ ಒಬ್ಬ ಬುದ್ಧನೂ ಸಹ ಎಂದೆಂದೂ ಶಾಂತ ಸ್ವರೂಪನಾಗಿದ್ದರೂ ಸಹ ಅತ್ಯಗತ್ಯವಾದಾಗ ಮಾತ್ರವೇ ತನ್ನ ಶಕ್ತಿಯನ್ನು ಅಪಧರ್ಮವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಬಳಸುತ್ತಿರುತ್ತಾರೆ. ಆದ್ದರಿಂದ ಅಪಧರ್ಮಾಚರಣೆಯಿಂದ ಆತನಿಗೆ ಯಾವ ರೀತಿಯ ಕರ್ಮಗಳು ತಗುಲುವುದಿಲ್ಲ. ಮೂರನೆಯದು ಮಿತ್ರಧರ್ಮ. ಈ ಮಿತ್ರಧರ್ಮ ಅಂದ್ರೆ ಏನು? ಸ್ನೇಹಕ್ಕಿಂತ ಮಧುರವಾದದ್ದು ಈ ಲೋಕದಲ್ಲಿ ಮತ್ತೇನೂ ಇಲ್ಲ. ಆದ್ದರಿಂದ ನಾವು ನವವಿಧ ಧರ್ಮಗಳಲ್ಲಿನ ಮಿತ್ರಧರ್ಮವನ್ನು ಕುರಿತು ವಿಶೇಷವಾಗಿ ತಿಳಿಯೋಣ. ಮಿತ್ರತ್ವ ಎನ್ನುವುದು ಕೇವಲ ಮಾನವ ಲೋಕಕ್ಕೆ ಮಾತ್ರವೇ ಸೀಮಿತ ಎಂದು ಭಾವಿಸುವುದು ತಪ್ಪು. ವೃಕ್ಷಗಳು, ಪಶು ಸಂಕುಲ, ಜಲಚರಗಳು ಒಂದೇನು ಎರಡೇನು, ಈ ಸೃಷ್ಟಿಯಲ್ಲಿರುವ ಸಮಸ್ತ ಪ್ರಾಣಿ ಕೋಟಿಯೊಂದಿಗೂ ಸಹ ಸ್ನೇಹ ಮಾಡಿದಾಗಲೇ ಅದು ಮಿತ್ರಧರ್ಮ ಎನಿಸುತ್ತದೆ. ಮಾನವ ಕುಲವು ಪ್ರಾಣಿ ಕುಲಗಿಂತ ದೊಡ್ಡದಲ್ಲ, ಹಾಗೆ ಜೀವಿ ಕುಲವು ಮಾನವ ಕುಲಕ್ಕಿಂತ ಕಡಿಮೆ ಅಲ್ಲವೇ ಅಲ್ಲ. ಎರಡೂ ವರ್ಗಗಳು ಸಹ ಪರಸ್ಪರ ಒಂದನ್ನೊಂದು ಆಶ್ರಯಿಸುತ್ತಿರುತ್ತವೆ ಎನ್ನುವುದು ಈ ಸೃಷ್ಟಿಯ ರಚನೆ. ನಮ್ಮದು ಮೈತ್ರೇಯ ಬುದ್ಧಿಯಿಂದ ಕೂಡಿದ ಆತ್ಮವಾಗಿದ್ದರಿಂದ ನಾವು ಪ್ರತಿಯೊಂದು ಪ್ರಾಣಿಯ ಜೊತೆಗೆ ಸ್ನೇಹ ಮಾಡುತ್ತಾ ನನ್ನ ಜೊತೆ ಆಟವಾಡುತ್ತೀಯಾ, ನಾವು ಒಬ್ಬರ ಜೊತೆ ಒಬ್ಬರು ಪ್ರಾಣ ಸ್ನೇಹಿತರಾಗಿ ಇರೋಣವೇ ಎಂದು ಕೇಳಬೇಕು. ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಚೈನಾ ಬಾಯಿಯಾಗಿ ಇರುವುದೇ ಮಿತ್ರಧರ್ಮ. ಯಾಕೆ ಒಡೆದಾಡಬೇಕು? ಒಬ್ಬರನ್ನೊಬ್ಬರು ಏಕೆ ಹಿಂಸಿಸಿಕೊಳ್ಳಬೇಕು? ಅಂತಹ ಹುಚ್ಚು ಕೆಲಸಗಳನ್ನು ಬಿಟ್ಟು ಎಲ್ಲರೂ ಸ್ನೇಹದಿಂದ ಇರಬೇಕು. ಪರಮೇಶ್ವರನ ಕುಟುಂಬ ಮಿತ್ರತ್ವಕ್ಕೆ ಪರಾಕಾಷ್ಠೆಯಾಗಿದೆ. ಶಿವನಿಗೆ ಹಾವಿನೊಂದಿಗೆ ಸ್ನೇಹ, ಗಣಪತಿಗೆ ಇಲಿಯೊಂದಿಗೆ ಸ್ನೇಹ, ಕುಮಾರಸ್ವಾಮಿಗೆ ನವಿಲಿನೊಂದಿಗೆ ಸ್ನೇಹ, ಇನ್ನು ಪಾರ್ವತಿಗೆ ಹುಲಿಯೊಂದಿಗೆ ಸ್ನೇಹ. ಹೀಗೆ ಮಾನವೇತರ ವರ್ಗದ ಪ್ರಾಣಿಗಳೆಲ್ಲ ನಮ್ಮೊಂದಿಗೆ ಸ್ನೇಹ ಮಾಡಬೇಕೆಂದು ಬಯಸುತ್ತಿದ್ದರೆ ನಾವು ಮಾತ್ರ ರಾಕ್ಷಸರ ಹಾಗೆ ಬದಲಾಗಿ ನನಗೆ ನಿನ್ನ ಸ್ನೇಹ ಬೇಡ, ನಿನ್ನ ಮಾಂಸ ಬೇಕು, ಆದ್ದರಿಂದ ನಿನ್ನನ್ನು ಸಾಯಿಸಿ ತಿನ್ನುತ್ತೇನೆ ಎನ್ನುತ್ತಾ ಅವುಗಳನ್ನು ಸಾಯಿಸಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡಿ ತಿನ್ನುತ್ತಿದ್ದೇವೆ. ಪಿರಮಿಡ್ ಮಾಸ್ಟರ್ಗಳು ಎಲ್ಲರೂ ಮಿತ್ರಧರ್ಮಕ್ಕೆ ಪರಿಪೂರ್ಣವಾಗಿ ಅಂಕಿತವಾಗಿರುವರು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮಿತ್ರಧರ್ಮಕ್ಕೆ ಮೀಸಲಾಗಿದೆ. ಧ್ಯಾನ, ಶಾಕಾಹಾರ ಪ್ರಚಾರಗಳ ಮೂಲಕ ಮೈತ್ರೇಯ ತತ್ವವನ್ನು ಪ್ರಪಂಚಕ್ಕೆಲ್ಲ ತಿಳಿಸುತ್ತಿದೆ. ಭಗವಾನ್ ಬುದ್ಧರು 2500 ಸಂವತ್ಸರಗಳ ನಂತರ ನಾನು ಮತ್ತೆ ಮರಳಿ ಬರುತ್ತೇನೆ ಎಂದು ಮಾತು ಕೊಟ್ಟು ಹೀಗೆ ನಮ್ಮೆಲ್ಲರ ರೂಪದಲ್ಲಿ ಬಂದಿದ್ದಾರೆ. ಆದ್ದರಿಂದ ಈಗ ಇರುವುದೆಲ್ಲ ಮೈತ್ರೇಯ ಯುಗ. ಇಲ್ಲಿ ನಾವೆಲ್ಲರೂ ಸಹ ಮಿತ್ರರು. ನಾನು ನಿಮಗಿಂತ ಶ್ರೇಷ್ಠನೂ ಅಲ್ಲ, ಹಾಗೆಯೇ ನೀವೆಲ್ಲ ನನಗಿಂತ ಕಡಿಮೆ ಆದವರು ಅಲ್ಲ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ 18 ಆದರ್ಶ ಸೂತ್ರಗಳಲ್ಲಿ 3ನೇ ಸೂತ್ರವು ಮಿತ್ರ ಧರ್ಮಕ್ಕೆ ಮೀಸಲಾಗಿದೆ. ಎಲ್ಲರೂ ಧ್ಯಾನಾನುಭವಗಳನ್ನು ಕೇಳಬೇಕು ಎನ್ನುತ್ತಾ ಧ್ಯಾನ ಪ್ರಚಾರದ ಮೂಲಕ ಎಲ್ಲಾ ಭಾಷೆಯವರ ಜೊತೆ ನಾವು ಸ್ನೇಹ ಮಾಡುತ್ತಿದ್ದೇವೆ. ಎಲ್ಲರಿಗೂ ಧ್ಯಾನ ವಿದ್ಯೆಯನ್ನು ಕೊಡುತ್ತಾ ಆ ಮನೆಯ ಮೇಲಿನ ಕಾಗೆ ಆ ಮನೆಯ ಮೇಲೆ ಕೂಡಬಾರದು ಎಂಬ ಮೂರ್ಖತನಗಳನ್ನು ಬಿಡುತ್ತಿದ್ದೇವೆ. ಓ ಆ ಮನೆಯ ಕಾಗೆಯೇ, ಆ ಮನೆಯ ಮೇಲೆ ಬಾ ಎಂದು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ.
ನಮ್ಮ ಸ್ನೇಹಿತನೂ ಸಹ ಎಲ್ಲಾ ವಿಷಯಗಳಲ್ಲಿ ನನ್ನಷ್ಟು ಉನ್ನತವಾಗಿರಬೇಕು ಎಂದು ನಾವೆಲ್ಲ ಸಹ ಮಿತ್ರ ಧರ್ಮವನ್ನು ಸಂಪೂರ್ಣವಾಗಿ ಆಚರಿಸುತ್ತಾ ಮೈತ್ರೇಯ ಬುದ್ಧರ ಹಾಗೆ ವಿಕಸಿಸುತ್ತಿದ್ದೇವೆ. ಮಿತ್ರ ಧರ್ಮ ಆಯ್ತು. ಕರುಣಾಧರ್ಮ ಅಂದ್ರೆ ಏನಂತ ತಿಳಿಯೋಣ. ನವವಿಧ ಧರ್ಮಗಳಲ್ಲಿ ಬಹಳ ಉದಾತ್ತವಾದ ಧರ್ಮವೇ ಕರುಣಾಧರ್ಮ. ಕ್ರಿಸ್ಮಸ್ ಒಂದು ಅಪೂರ್ವ ದಿನ. ವಿಶ್ವವು ಭೂಮಿಗೆ ನೀಡಿದ ಒಬ್ಬ ಮಹಾನ್ ಮಹಿಮನು ಜನಿಸಿದ ದಿವ್ಯವಾದ ದಿನ. ಕರುಣಾಧರ್ಮಕ್ಕೆ ಪ್ರತೀಕವಾದ ಯೇಸು ಪ್ರಭುವಿನ ದೊಡ್ಡತನಯವನ್ನು ಸ್ಮರಿಸುತ್ತಾ ಮನನ ಮಾಡುತ್ತಾ ನಾವೆಲ್ಲ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಆ ಮಹಾನುಭಾವನ ಚೈತನ್ಯದೊಂದಿಗೆ ಅನುಸಂಧಾನವಾಗಬೇಕು. ಜೀಸಸ್ ಕ್ರೈಸ್ಟ್ ತನ್ನ ಜೀವನವನ್ನೆಲ್ಲ ಪ್ರಪಂಚವನ್ನು ಕರುಣಾಮಯವನ್ನಾಗಿಸಲು ಬಹಳಷ್ಟು ಶ್ರಮಿಸಿದ್ದಾರೆ. ದೇವರ ರಾಜ್ಯದ ಒಳಗೆ ಪ್ರವೇಶಿಸಿ ಎಂದು ಎಲ್ಲಾ ಕಡೆ ಪ್ರಚಾರ ಮಾಡಿದ್ದಾರೆ. ಎಲ್ಲಿದೆ ದೇವರ ರಾಜ್ಯ ಎಂದು ಕೇಳಿದವರಿಗೆ ನಿನ್ನೊಳಗಿದೆ ಎಂದು ಹೇಳಿದ್ದಾರೆ. ನನ್ನ ಒಳಗೆ ಹೇಗೆ ಹೋಗಬೇಕು ಎಂದು ಕೇಳಿದಾಗ ಚಿಕ್ಕ ಮಗುವಿನ ಹಾಗೆ ಬದಲಾದರೆ ಹೋಗಬಹುದು ಎಂದು ಹೇಳಿದ್ದಾರೆ. ನಾನು 40 ದಿನ ಉಪವಾಸ ಇದ್ದೇನೆ. ನೀವು ಸಹ ಹಾಗೆ ಮಾಡಿದರೆ ದೇವರ ರಾಜ್ಯದ ಒಳಗೆ ಹೋಗಲು ಪ್ರವೇಶ ಮಾರ್ಗವು ಸುಲಭವಾಗುತ್ತದೆ. ಉಪವಾಸ ಎಂದರೆ ಊಟ ಬಿಡುವುದು ಎಂದಲ್ಲ. ಮನಸ್ಸಿಗೆ ಉಪವಾಸ ಎಂದರೆ ಧ್ಯಾನ ಮಾಡಬೇಕು. ನಾನು ಹೇಳಿದ ಹಾಗೆ ಮಾಡಿದರೆ ಆರೋಗ್ಯ, ಸಂಪತ್ತು, ಸಂತೋಷ, ತೃಪ್ತಿ ಎಲ್ಲ ನಿಮಗೆ ಕೊಡಲಾಗುತ್ತದೆ ಎನ್ನುತ್ತಾ ನಮಗೆ ಸುಸ್ಪಷ್ಟವಾದ ಅರಿವು ಮೂಡಿಸಿದ್ದಾರೆ ಅಪಾರ ಕರುಣಾಮಯನಾದ ಜೀಸಸ್ ಕ್ರೈಸ್ಟರ ಹಾಗೆ ನಾವು ಸಹ ಸಹಪಾಠಿಯವರ ಜೀವನವನ್ನು, ಅವರವರ ನಿಸ್ಸಹಾಯಕತೆಯನ್ನು ಗಮನಿಸಿ ಕರುಣೆಯಿಂದ ಅವರಿಗೆ ಸಹಾಯ ಮಾಡಬೇಕು. ಜೀವಿಗಳನ್ನು ಹಿಂಸಿಸದೆ, ಭಕ್ಷಿಸದೆ ಅವೆಲ್ಲಕ್ಕೂ ರಕ್ಷಣೆ ಕಲ್ಪಿಸುತ್ತಾ ಕರುಣಾಧರ್ಮದಲ್ಲಿರಬೇಕು. ಅದೊಂದೇ ನಮಗೆ ಮೋಕ್ಷದಾಯಕ. ನಮ್ಮ ಹತ್ತಿರ ಇರುವುದನ್ನು ನಾವು ಅನುಭವಿಸುತ್ತಾ ಅದರಲ್ಲಿ ಪಕ್ಕದವರಿಗೆ ಸ್ವಲ್ಪ ಹಂಚುವುದು ಕರುಣಾಧರ್ಮ. ನನಗೆ ಧ್ಯಾನ ಜ್ಞಾನ ಅಪರಿಮಿತವಾಗಿ ಗೊತ್ತು. ನನ್ನ ಹತ್ತಿರ ಇರುವುದನ್ನು 30 ವರ್ಷಗಳಿಂದ ಪ್ರಪಂಚ ವ್ಯಾಪ್ತಿಯಾಗಿ ಎಲ್ಲರಿಗೂ ಹಂಚುತ್ತಲೇ ಇದ್ದೇನೆ. ನನಗೇಕೆ ಎಂದು ಮನೆಯಲ್ಲಿ ಕುಳಿತಿಲ್ಲ. ಊರೂರು ತಿರುಗಿ ಎಲ್ಲರಿಗೂ ಧ್ಯಾನ ಕಲಿಸುವುದೇ ಕರುಣೆ. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಸಹ ಕರುಣಾಮೂರ್ತಿಗಳು. ಆದ್ದರಿಂದ ಊರೂರು ತಿರುಗುತ್ತಾ ಎಲ್ಲರಿಗೂ ಧ್ಯಾನ ಕಲಿಸುತ್ತಿದ್ದಾರೆ. ನಾವು ಜೀಸಸ್ ಕ್ರೈಸ್ಟರ ಹಾಗೆ ದೇವರ ರಾಜ್ಯದಲ್ಲಿ ಆಯಾಗಿದ್ದೇವೆ. ಮತ್ತೆ ಎಲ್ಲರೂ ಸಹ ದೇವರ ರಾಜ್ಯದಲ್ಲಿ ತಪ್ಪದೇ ಇರಬೇಕು ಎಂಬ ಕರುಣೆಯಿಂದ ಅವರು ಮನೆ ಮನೆಗೆ ತಿರುಗಿ ಎಲ್ಲರಿಗೂ ಧ್ಯಾನ ಕಲಿಸುತ್ತಿದ್ದಾರೆ. ಬೇರೊಬ್ಬರಿಗೆ ಧ್ಯಾನ ತಿಳಿದಿಲ್ಲದಿದ್ದರೆ ಮತ್ತೆ ನಾವೇ ಅಲ್ಲವೇ ಹೋಗಿ ಹೇಳಬೇಕಾದದ್ದು? ಅದು ನಮ್ಮ ಧರ್ಮವಲ್ಲವೇ? ಅವರು ಧ್ಯಾನ ಜ್ಞಾನ ಪ್ರಚಾರಗಳ ಮೂಲಕ ಕರುಣಾಭ್ಯಾಸ ಮಾಡಿಕೊಳ್ಳಲು ಬೇಕಾದ ಅವಕಾಶಗಳನ್ನು ಹುಡುಕುತ್ತಿದ್ದಾರೆ. ಧರ್ಮ ಮಾಡಲೇಬೇಕು. ಧರ್ಮ ಮಾಡದಿದ್ದರೆ ಅದು ಅಧರ್ಮವಾಗುತ್ತದೆ. ಯಾರು ಧ್ಯಾನ ಪ್ರಚಾರ ಮಾಡುವುದಿಲ್ಲವೋ ಅವರು ಸರಿ ಅಲ್ಲದ ಅಧರ್ಮ ಮಾಡುತ್ತಿದ್ದಾರೆ. ಧ್ಯಾನ ಮಾಡುವವರು ಧ್ಯಾನ ಪ್ರಚಾರ ಮಾಡಲೇಬೇಕು. ಧ್ಯಾನ ಮೂರ್ತಿಗಳಿಗೆ ಧ್ಯಾನ ಬೋಧನೆ ಹಾಗೂ ಧ್ಯಾನ ಪ್ರಚಾರ ಖಂಡಿತ ಇರಲೇಬೇಕು. ಯಾರಾದರೂ ದುಃಖ ಪಡುತ್ತಿದ್ದರೆ, ಗಾಯಗೊಂಡರೆ, ದಯನೀಯ ಪರಿಸ್ಥಿತಿಯಲ್ಲಿದ್ದರೆ ಹೃದಯಪೂರ್ವಕವಾಗಿ ಅವರಿಗೆ ಸಹಕಾರ ನೀಡುವುದೇ ಕರುಣೆ. ನಾವೆಲ್ಲರೂ ಸಹ ಮೇಲಿನ ಲೋಕಗಳಿಂದ ಜೀವಾತ್ಮಗಳ ರೂಪದಲ್ಲಿ ಈ ಭೂಮಿ ಮೇಲೆ ಇಳಿದು ಬಂದ ಪರಮಾತ್ಮರು ಎಂಬ ಸತ್ಯವನ್ನು ಪ್ರತಿ ಕ್ಷಣವೂ ನೆನಪಿನಲ್ಲಿಟ್ಟುಕೊಂಡು ನಮ್ಮ ಕರುಣಾಧರ್ಮವನ್ನು ನಾವು ಪಾಲಿಸುತ್ತಲೇ ಇರಬೇಕು. ನಮ್ಮ ಅತ್ಯಂತ ಹಿರಿಯ ಪಿರಮಿಡ್ ಮಾಸ್ಟರ್ ಶ್ರೀ ಚಂದ್ರಶೇಖರ್ ಶರ್ಮಾ ಅವರು ಒಂದು ಬಾರಿ ಸ್ನಾನ ಮಾಡಬೇಕೆಂದು ತಮ್ಮ ಮನೆಯಲ್ಲಿನ ಸ್ಟವ್ನ ಮೇಲೆ ನೀರು ಇಟ್ಟುಕೊಂಡರು. ಅಷ್ಟರೊಳಗೆ ಯಾರೋ ಬಂದು ಬಾಗಿಲು ಬಡಿಯುತ್ತಾ ಇದ್ದರೆ ತುಂಬಾ ಕಾದ ನೀರನ್ನು ಪಕ್ಕಕ್ಕೆ ಇಡುತ್ತಿರುವಾಗ ಅವರ ಮೈ ಮೇಲೆ ಬಿದ್ದು ಪಾಪ ಶರೀರವೆಲ್ಲ ಸುಟ್ಟು ಬೊಬ್ಬೆಗಳಾದವು. ಆದರೂ ಅವರು ಉರಿಯನ್ನು ಸಹಿಸುತ್ತಾ ಒಂದು ಕಂಬಳಿಯನ್ನು ಸುತ್ತಿಕೊಂಡು ತಮ್ಮ ಮೈ ಮುಚ್ಚಿಕೊಂಡು ಬಾಗಿಲು ತೆಗೆದು ಧ್ಯಾನವನ್ನು ಕಲಿಯಲು ಬಂದವರನ್ನು ಕೂಡಿಸಿ ಅವರಿಗೆ 1 ತಾಸು ಧ್ಯಾನ ಮಾಡಿಸಿ ಅವರು ಹೋದ ನಂತರ ಕುಳಿತುಕೊಂಡು ಶರೀರದ ಮೇಲೆ ಇದ್ದ ಬೊಬ್ಬೆಗಳ ಉರಿಯನ್ನು ಸಹಿಸುತ್ತಾ ಕೂತರು. ಕರುಣಾಧರ್ಮ ಅಂದರೆ ಇದು. ಆ ದಿನ ರಾತ್ರಿ ಧ್ಯಾನದಲ್ಲಿ ಶ್ರೀ ಮಹಾವತಾರ್ ಬಾಬಾಜಿ ಬಂದು ಅವರ ಶರೀರವನ್ನು ಎಲ್ಲ ಮುಟ್ಟಿ ಸುಟ್ಟ ಗಾಯಗಳನ್ನು ಕಡಿಮೆ ಮಾಡಿದ್ದಾರೆ.
ಮಹಾಭಾರತ ಯುದ್ಧದಲ್ಲಿ ಭೀಷ್ಮನು ಹಂಪಶಯ್ಯೆಯ ಮೇಲೆ ಇದ್ದಾಗ ದೇಹವೆಲ್ಲ ಬಾಣಗಳಿಂದ ರಕ್ತ ಬರುತ್ತಿರುವ ಬಾಧೆಯನ್ನು ಭರಿಸುತ್ತಾ ಧರ್ಮರಾಜರಿಗೆ ರಾಜಕೀಯ ಚತುರತೆಗಳನ್ನು ಕಲಿಸಿದ್ದಾರೆ. ಅಮಿತವಾದ ಕರುಣಾಧರ್ಮಕ್ಕೆ ಅದು ಪರಾಕಾಷ್ಠೆಯಲ್ಲವೇ? ತನ್ನನ್ನು ನಿರ್ದಾಕ್ಷಿಣ್ಯವಾಗಿ ಶಿಲುಬೆಗೆ ಹಾಕಿದವರಿಗೆ ತಾನೇ ಖುದ್ದಾಗಿ ಕ್ಷಮಿಸಿ ಅವರೇನು ಮಾಡುತ್ತಿದ್ದಾರೋ ಅವರಿಗೆ ತಿಳಿಯದು, ಆದ್ದರಿಂದ ಅವರನ್ನು ಕ್ಷಮಿಸು ಎಂದು ತನ್ನ ತಂದೆಯನ್ನು ಬೇಡಿದ ಜೀಸಸ್ ಕ್ರೈಸ್ಟ್ ನಿಜವಾದ ಕರುಣಾಮಯನು. ಆ ಮಹಾನುಭಾವರನ್ನು ಆದರ್ಶವಾಗಿ ತೆಗೆದುಕೊಳ್ಳುತ್ತಾ ನಾವು ಸಹ ಎಷ್ಟೇ ಕಷ್ಟ ಇದ್ದರೂ ಸರಿಯೇ ಅವುಗಳನ್ನು ಸಹಿಸುತ್ತಾ ಇತರ ಬಾಧಿತರೆಲ್ಲರಿಗೆ ಸಹಾಯ ಮಾಡುವುದೇ ಕರುಣೆ. ಉತ್ತಮರು ಕೊಡುವ ಇಂತಹ ಅದ್ಭುತವಾದ ಜ್ಞಾನವನ್ನು 2 ವಿಧವಾಗಿ ತಿಳಿಯಬಹುದು. ಒಂದು ಪ್ರತ್ಯಕ್ಷ ಜ್ಞಾನ, ಎರಡನೆಯದು ಪರೋಕ್ಷ ಜ್ಞಾನ. ಮಹನೀಯರು ಹೇಳಿದ್ದು ಕೇಳಿ ಎಷ್ಟು ಜೀರ್ಣಿಸಿಕೊಂಡರೂ ಅದು ನಮಗೆ ಪರೋಕ್ಷ ಜ್ಞಾನ ಆಗುತ್ತದೆಯೇ ಹೊರತು ಅದು ನಮಗೆ ಪ್ರತ್ಯಕ್ಷ ಜ್ಞಾನವಲ್ಲ. ನಮಗೆ ಪ್ರತ್ಯಕ್ಷ ಜ್ಞಾನವು ಬೇಕೆಂದರೆ ಧ್ಯಾನ ಸಾಧನೆಯ ಮೂಲಕ ನಮ್ಮ ಧರ್ಮಾಚರಣೆಯ ಮೂಲಕ ಅದು ಸಾಧ್ಯವಾಗುತ್ತದೆ. ಕೃಷ್ಣನದು ಪ್ರತ್ಯಕ್ಷ ಜ್ಞಾನವಾಗಿದ್ದುದರಿಂದ ಯುದ್ಧರಂಗದ ಮಧ್ಯೆಯಲ್ಲಿ ಕುಳಿತು ಸಹ ಭಗವದ್ಗೀತೆಯನ್ನು ಸರಳವಾಗಿ ಬೋಧಿಸಿದ್ದಾನೆ. ಕೇಳಿದ ಅರ್ಜುನನದು ಪರೋಕ್ಷ ಜ್ಞಾನ ಮಾತ್ರವಾಗಿದ್ದರಿಂದ ಅವನು ಮತ್ತೆ ಮತ್ತೆ ದುಃಖದಲ್ಲಿ ಬಿದ್ದನು. ಆದ್ದರಿಂದ ನಿರಂತರ ಧ್ಯಾನ ಸಾಧನೆಯನ್ನು ನಾವು ಪರೋಕ್ಷ ಜ್ಞಾನದ ಜೊತೆಗೆ ಪ್ರತ್ಯಕ್ಷ ಜ್ಞಾನವನ್ನು ಸಹ ಪಡೆಯುತ್ತಾ ಇದ್ದರೆ ಮಾತ್ರವೇ ನಮಗೆ ಸಂಪೂರ್ಣ ಜ್ಞಾನವು ದೊರೆಯುತ್ತಾ ಇರುತ್ತದೆ. ಮತ್ತೆ ಕರುಣಾಧರ್ಮದಲ್ಲಿ ನಮ್ಮ ಜೀವನವನ್ನು ಬೆಳಗಿಸಿಕೊಳ್ಳುತ್ತಾ ಮೋಕ್ಷ ಮಾರ್ಗದ ಕಡೆಗೆ ನಾವು ಪ್ರಯಾಣ ಮಾಡುತ್ತೇವೆ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಸಹ ಅವರವರ ಪರಿಸ್ಥಿತಿಗಳು ಹೇಗೆ ಇದ್ದರೂ ಸರಿ ಧ್ಯಾನ ಪ್ರಚಾರ ಮಾಡಲೇಬೇಕು. ಅದೇ ಕರುಣಾಧರ್ಮಾಚರಣೆ. ಆ ಭೀಷ್ಮನಿಂದ, ಯೇಸು ಪ್ರಭುವಿನಿಂದ ಹಾಗೂ ಚಂದ್ರಶೇಖರ್ ಶರ್ಮಾ ಅವರಿಂದ ನಾವು ಕರುಣಾಧರ್ಮವನ್ನು ವಿಧಿಯಂತೆ ಕ್ರಮವಾಗಿ ಕಲಿಯಬೇಕು. ಮತ್ತೆ ಶಾಂತ ಧರ್ಮ. ನವವಿಧ ಧರ್ಮಗಳಲ್ಲಿ ತುಂಬಾ ವಿಶೇಷವಾದ ಧರ್ಮ ಶಾಂತ ಧರ್ಮ. ಯಾವ ಧರ್ಮವನ್ನಾದರೂ ಸರಿ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕೆಂದರೆ ಮೊದಲು ನಮಗೆ ಬೇಕಾಗಿರುವುದು ನಮ್ಮ ಮನಸ್ಸು ಶಾಂತವಾಗಿರುವುದು. ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ಎಂದಾದರೂ ಕೋಪ ಬಂದಾಗ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಎಂದು ಒಂದು ಮಂತ್ರದಂತೆ ಜಪಿಸುತ್ತಿರಬೇಕು. ಯಾರೇ ನಮ್ಮನ್ನು ಬೈದರೂ ಹೊಡೆದರೂ ಸಹ ನಾವು ಶಾಂತ ಮನಸ್ಕರಾಗಿ ಆ ಮಂತ್ರವನ್ನು ಜಪಿಸುತ್ತಿರಬೇಕು. ಮಹಾಜ್ಞಾನಿ ಗುರ್ಜಿಯೇಫ್ 11 ವರ್ಷಗಳ ಬಾಲಕನಾಗಿದ್ದಾಗ ಅವನ ತಂದೆ ಅವನಿಗೆ, ಮಗನೇ, ಯಾರಾದರೂ ನಿನ್ನನ್ನು ಬೈದರೆ ಅವರನ್ನು ಬೈಯಿ, ಹೊಡೆದರೆ ಅವರಿಗೆ ಹೊಡಿ, ಬೇಕಾದರೆ ಅವರನ್ನು ಸಾಯಿಸು, ಆದರೆ ಏನೇ ಮಾಡಬೇಕೆಂದುಕೊಂಡರೂ 24 ಗಂಟೆಗಳ ನಂತರ ಮಾಡು ಎಂದು ಅತ್ಯಂತ ಮಹಾನ್ ಶಾಂತಿ ಸಂದೇಶವನ್ನು ನೀಡಿದರು. ನಿತ್ಯವೂ ಕೂಲ್ ಆಗಿರುವುದೇ ಶಾಂತಿ ಧರ್ಮ. ದುಕುಡು ಸಿನಿಮಾ ನೋಡಿದ್ದೀರಲ್ಲವೇ? ಅದರಲ್ಲಿ ಹಾಸ್ಯ ನಟ ಶ್ರೀ ಧರ್ಮಾವರ ಸುಬ್ರಹ್ಮಣ್ಯ ಅವರು ಮಾತಿಗೆ ಕೂಲ್ ಬೇಬಿ ಕೂಲ್ ಎನ್ನುತ್ತಿರುತ್ತಾರೆ. ಅದು ನೋಡಲು ಹಾಸ್ಯವಾಗಿದೆ ಅನಿಸಿದರೂ ಅದರಲ್ಲಿ ಎಷ್ಟೋ ಆತ್ಮಜ್ಞಾನದ ಸಂದೇಶವಿದೆ. ನಾನು ನಿಮ್ಮನ್ನು ಹೊಡೆದರೆ ನೀವು ಸಹ ನನ್ನನ್ನು ತಪ್ಪದೆ ಹೊಡೆಯಿರಿ, ಆದರೆ 24 ಗಂಟೆಗಳ ನಂತರ ಹೊಡೆಯಿರಿ. ಆಗ ಇನ್ನೂ ನಿಮಗೆ ಹೊಡೆಯಬೇಕು ಎಂದು ಅನ್ನಿಸುವುದೇ ಇಲ್ಲ. ಹಾಗೂ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಕೂಲ್ ಆಗುತ್ತದೆ ಹಾಗೂ ಹೊಡೆಯಲು ಇದ್ದ ಕಾರಣ ಸಹ ನಿಮಗೆ ತಿಳಿಯುತ್ತದೆ. ಒಂದು ಸಲ ಬುದ್ಧನು ಭಿಕ್ಷೆ ಬೇಡುತ್ತಿರುವಾಗ ಒಬ್ಬ ಶ್ರೀಮಂತ, ಇಷ್ಟು ದೃಢಕಾಯವಾಗಿದ್ದೀಯಾ, ಏನಾದರೂ ಕೆಲಸ ಮಾಡಬಹುದಲ್ಲವೇ, ಸೋಮಾರಿತನದಿಂದ ನಾಚಿಕೆ ಇಲ್ಲದೆ ಬೇಡುತ್ತಿರುವೆಯಾ ಎನ್ನುತ್ತಾ ಬಹಳ ನೀಚವಾಗಿ ಬೈದರು. ಸುತ್ತಲೂ ಇರುವ ಶಿಷ್ಯರಿಗೆ ತುಂಬಾ ಕೋಪ ಬಂದಿತ್ತು. ಆದರೆ ಬುದ್ಧನು ಮಾತ್ರ ಕಿರುನಗೆಯಿಂದ ಅವೆಲ್ಲವನ್ನು ಕೇಳುತ್ತಿದ್ದಾನೆ. ಕೋಪ, ಉದ್ವೇಗ ಎಲ್ಲವೂ ಕೊನೆಗೊಂಡ ನಂತರ ಶ್ರೀಮಂತನು ಬುದ್ಧನಿಗೆ 4 ಆಣೆಯನ್ನು ದಾನವಾಗಿ ಕೊಡುತ್ತಿದ್ದಾಗ ಬುದ್ಧನು ಅದನ್ನು ಸೌಮ್ಯವಾಗಿ ತಿರಸ್ಕರಿಸಿದನು. ಶ್ರೀಮಂತನು ಮರಳಿ ಅದನ್ನು ತನ್ನ ಜೇಬಿನಲ್ಲಿ ಹಾಕಿಕೊಂಡನು. ಆಗ ಬುದ್ಧನು, ತಂದೆ, ನಿನ್ನ 4 ಆಣೆ ಕಾಸು ನಾನು ತೆಗೆದುಕೊಳ್ಳದಿದ್ದರೆ ತಿರುಗಿ ನಿನ್ನ ಜೇಬಿನಲ್ಲಿ ಹೇಗೆ ಸೇರಿದೆಯೋ ಹಾಗೆ ನಿನ್ನ ಬೈಗುಳವನ್ನು ನೀನು ಸ್ವೀಕರಿಸಿಲ್ಲಲ್ಲ.
ಆದ್ದರಿಂದ ಅದೆಲ್ಲ ನಿನಗೆ ಸೇರುತ್ತದೆ, ಭದ್ರವಾಗಿ ಇಟ್ಟುಕೋ ಎಂದನು. ಆ ಶ್ರೀಮಂತನು ನಾಚಿಕೆಯಿಂದ ಬುದ್ಧನ ಕಾಲುಗಳ ಮೇಲೆ ಬಿದ್ದನು. ಆವೇಶ ಎನ್ನುವುದು ದೊಡ್ಡ ಶಕ್ತಿ. ಆದ್ದರಿಂದ ನಾವೆಲ್ಲ ಸಹ ಬುದ್ಧನಂತೆ ಪ್ರತಿ ಕ್ಷಣ ನಮ್ಮ ಆವೇಶಗಳ ಮೇಲೆ ಗಮನ ಹರಿಸಿ ಶಾಂತಚಿತ್ತರಾಗಬೇಕು. ಅವಶ್ಯಕತೆ ಇದ್ದಾಗ ನಾವು ಆವೇಶವನ್ನು ಉಪಯೋಗಿಸಬೇಕು, ಆದರೆ ಅವಶ್ಯಕತೆ ಇಲ್ಲದಾಗ ಅಲ್ಲ. ಅವಶ್ಯಕತೆ ಇದ್ದಾಗ ಶಾಂತಿಯಿಂದ ಇರಬೇಕು. ಯಾವಾಗೆಂದರೆ ಆವಾಗ ಚಿಲ್ಲರೆ ವಿಷಯಗಳ ಬಗ್ಗೆ ಆವೇಶ ಎಂಬ ನಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಳ್ಳಬಾರದು. ಈಗ ಆರೋಗ್ಯ ಧರ್ಮದ ಬಗ್ಗೆ ತಿಳಿಯೋಣ. ನವವಿಧ ಧರ್ಮಗಳಲ್ಲಿ ಇನ್ನೊಂದು ಮುಖ್ಯವಾದ ಧರ್ಮವೆಂದರೆ ಆರೋಗ್ಯ ಧರ್ಮ. ಸರಿಯಾದ ಆರೋಗ್ಯ ಧರ್ಮವನ್ನು ಪಾಲಿಸುತ್ತಾ ನಾವು ಸರಿಯಾದ ಜೀವನವನ್ನು ಕಳೆಯಬೇಕೆಂದರೆ ಯುಕ್ತವಾದ, ಶುದ್ಧವಾದ, ಸಾತ್ವಿಕವಾದ ಸಸ್ಯಾಹಾರವನ್ನು ಮಾತ್ರವೇ ನಾವು ನಮ್ಮ ಶರೀರಕ್ಕೆ ಕೊಡಬೇಕು. ಅನೇಕ ಮಹಾನುಭಾವರು ಪ್ರಾಚೀನ ಕಾಲದಿಂದಲೂ ಶರೀರಕ್ಕೆ ಅನುಗುಣವಾದ ಹಾಗೂ ಸರಿಯಾದ, ಅನುಕೂಲವಾದ ಸಸ್ಯಾಹಾರದ ಮಹತ್ವವನ್ನು ಕುರಿತು ಬೋಧಿಸುತ್ತಲೇ ಇದ್ದಾರೆ. ಆದರೆ ಅವರ ಪರಮ ಭಕ್ತರು ಎಂದುಕೊಳ್ಳುವ ಬಹಳಷ್ಟು ಜನರು ಮಾತ್ರ ದೇವರ ವಿಗ್ರಹಗಳಿಗೆ, ಫೋಟೋಗಳಿಗೆ ಶಾಕಾಹಾರ ಪದಾರ್ಥಗಳನ್ನು ಪ್ರಸಾದವಾಗಿ ಭಕ್ತಿಯಿಂದ ನೈವೇದ್ಯ ನೀಡಿ ತಾವು ಮಾತ್ರ ಮಾಂಸಾಹಾರವನ್ನು ಚಪ್ಪರಿಸುತ್ತಾ ತಿನ್ನುತ್ತಿದ್ದಾರೆ. ನಾವು ನಂಬಿದ ದೇವರಿಗೆ ನಿಷಿದ್ಧವೆಂದುಕೊಂಡ ಆಹಾರ ನಮಗೆ ಹೇಗೆ ಶುದ್ಧ ಆಗುತ್ತದೆ ಎಂಬ ಸಂಶಯ ಅವರಿಗೆ ಸ್ವಲ್ಪ ಮಾತ್ರವೂ ಬರುವುದಿಲ್ಲ. ನಿಷಿದ್ಧ ಆಹಾರ ಅಶುದ್ಧಕ್ಕೆ ಸಮಾನ ಎಂದು ತಿಳಿದವನೇ ನಿಜವಾದ ಭಕ್ತನು. ಹೊರತಾಗಿ ಪೂಜೆಗಳು, ಭಜನೆಗಳು ಮಾಡುವವನು ಭಕ್ತನು ಅಲ್ಲವೇ ಅಲ್ಲ. ಪೆಟ್ರೋಲ್ ಕಾರಿನಲ್ಲಿ ಸೀಮೆ ಎಣ್ಣೆಯನ್ನು ಹಾಕಿದರೆ ಸ್ವಲ್ಪ ಕಾಲದಲ್ಲೇ ಕಾರು ಹೇಗೆ ಮೂಲೆಗೆ ಬಿದ್ದು ಕೆಲಸಕ್ಕೆ ಬಾರದೆ ಹೋಗುತ್ತದೆಯೋ ಹಾಗೆ ದಿವ್ಯತ್ವಕ್ಕೆ ನಿಲಯವಾದ ಶಾಕಾಹಾರ ಶರೀರದಲ್ಲಿ ನೀಚಾಹಾರ ಹಾಗೂ ರಾಕ್ಷಸಾಹಾರವಾದ ಈ ಮಾಂಸಾಹಾರವನ್ನು ಹಾಕಿದರೆ ಅದರಲ್ಲಿ ಆತ್ಮ ಕ್ಷೋಭಿಸಿ ಆ ಶರೀರ ರೋಗದ ಪಾಲಾಗಿ ನಶಿಸಿ ಹೋಗುತ್ತದೆ. ಶಾಕಾಹಾರವನ್ನು ತಿನ್ನುವಲ್ಲಿಯೂ ಸಹ ನಾವು ಕೆಲವು ಪರಿಮಿತಿಗಳನ್ನು, ಪದ್ಧತಿಗಳನ್ನು ವಿಧಿಯಾಗಿ ಪಾಲಿಸುತ್ತಿರಬೇಕು. ನಮ್ಮ ಶರೀರದ ಬಗ್ಗೆ ನಾವು ಸರಿಯಾಗಿ ವ್ಯವಹರಿಸಿರಬೇಕು. ಹೆಚ್ಚು ತಿನ್ನಬಾರದು, ಹಾಗೆಂದು ಕಡಿಮೆಯೂ ಸಹ ತಿನ್ನಬಾರದು. ಹಸಿವಿಗೆ ತಕ್ಕಷ್ಟು ತಿನ್ನಬೇಕು. ಶರೀರಕ್ಕೆ ತೊಂದರೆ ನೀಡುವುದು ಅಧರ್ಮ. ಬೇಯಿಸಿದ ಪದಾರ್ಥಗಳನ್ನು ಫ್ರಿಜ್ಜಿನಲ್ಲಿ ಇಟ್ಟು ಮತ್ತೆ ಬಿಸಿ ಮಾಡಿ ತಿನ್ನಬಾರದು. ಮೈಕ್ರೋವೇವನ್ ಉಪಯೋಗಿಸಬಾರದು. ವಿದ್ಯುತ್ ಅಯಸ್ಕಾಂತ ತರಂಗಗಳ ಮೇಲೆ ಎಂದೂ ಬೇಯಿಸಬಾರದು. ಬೆಳ್ಳುಳ್ಳಿ ನೆಗೆಟಿವ್ ಎನರ್ಜಿಯಿಂದ ಕೂಡಿದ್ದು ಮಾಂಸಾಹಾರದ ಮೇಲೆ ಪ್ರೀತಿ ಬೆಳೆಸುತ್ತದೆ. ಆದ್ದರಿಂದ ಬೆಳ್ಳುಳ್ಳಿಯನ್ನು ಕೂಡ ತಿನ್ನಬಾರದು. ವಾರದಲ್ಲಿ 1 ದಿನ ಘನಾಹಾರ, 2ನೇ ದಿನ ದ್ರವಾಹಾರ, ಇನ್ನೊಂದು ದಿನ ಉಪವಾಸ, ಮತ್ತೆ ಅದೇ ಕ್ರಮದಲ್ಲಿ 3 ದಿನಗಳು. ಹಾಗೆ ವಾರವೆಲ್ಲ ಇದ್ದರೆ ಶರೀರ ದಿವ್ಯವಾಗಿ ಎಷ್ಟು ವರ್ಷಗಳ ಕಾಲ ಬೇಕಾದರೂ ಇರುತ್ತದೆ. ನನ್ನ ಶರೀರವನ್ನು ನಾನು ಎಷ್ಟು ಜಾಗ್ರತೆಯಿಂದ ನೋಡಿಕೊಳ್ಳುತ್ತೇನೆ, ಏಕೆಂದರೆ ಇನ್ನು 80 ವರ್ಷಗಳ ಕಾಲ ಅದು ನನಗೆ ಬೇಕು. ಪ್ರಪಂಚದಲ್ಲಿ ಕೊನೆಯ ಮನುಷ್ಯನೂ ಸಹ ಬುದ್ಧ ಭಗವಾನನೂ ಆಗುವವರೆಗೂ ನಾನು ನನ್ನ ಕೊನೆಯ ಉಸಿರನ್ನು ಬಿಡುವುದಿಲ್ಲ. ಆದ್ದರಿಂದ 2095ರವರೆಗೂ ನಾನು ಇದನ್ನು ಕಾಪಾಡಿಕೊಳ್ಳುತ್ತೇನೆ. ಈ ಶರೀರ ಒಂದು ದೊಡ್ಡ ಫ್ಯಾಕ್ಟರಿ ಇದ್ದಂತೆ. ನಾವು ಅದರ ಯಜಮಾನರು. ನಾವು ಶರೀರದಲ್ಲಿ ಪ್ರತಿಯೊಂದು ಅಣುವೂ ಸಹ ಒಂದು ವರ್ಕಿಂಗ್ ಮಾಸ್ಟರ್. ಆದ್ದರಿಂದ ನಾವು ನಮ್ಮ ಶರೀರದ ಜೊತೆಗೆ ಸ್ನೇಹಪೂರ್ವಕವಾಗಿ ಮಾತನಾಡುವುದನ್ನು ಕಲಿಯಬೇಕು. ಶರೀರಕ್ಕೆ ಹೆಚ್ಚು ವಿಶ್ರಾಂತಿಯನ್ನು ಕೊಟ್ಟು ಅದನ್ನು ತಮೋಗುಣದಿಂದ ತುಂಬಿಸಬಾರದು. ಹಾಗೆಂದು ಅದಕ್ಕೆ ವಿಪರೀತವಾದ ಕೆಲಸ ಕೊಟ್ಟು ಆಯಾಸಕ್ಕೂ ಗುರಿ ಮಾಡಬಾರದು. ನಮ್ಮ ಅನಾವಶ್ಯಕ ಮಾತುಗಳು, ಅಂದರೆ ನಮ್ಮ ವ್ಯರ್ಥ ಚರ್ಚೆಗಳೇ ನಮ್ಮ ಶಕ್ತಿಯನ್ನು ನಶಿಸುವಂತೆ ಮಾಡುತ್ತದೆ. ಆದ್ದರಿಂದ ಅವೆಲ್ಲವುಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಪ್ರತಿಯೊಂದು ವಿಷಯದಲ್ಲಿಯೂ ಸಹ ಮಧ್ಯ ಮಾರ್ಗವನ್ನು ಮಾತ್ರ ಅನುಸರಿಸುತ್ತಾ ಇರುವುದು ಬುದ್ಧಿವಂತರು ಮಾಡುವ ಕೆಲಸ. ಹೀಗೆ ಒಳ್ಳೆಯ ಅವಗಾಹನೆಯಿಂದ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದೇ. ಯಾವ ಡಾಕ್ಟರೇ ಆಗಲಿ, ಯಾವ ಔಷಧಿಗಳೇ ಆಗಲಿ ಆಪತ್ಕಾಲದ ಸಮಯದಲ್ಲಿ
ನಮಗೆ ಸಹಾಯ ಮಾಡುವುದಿಲ್ಲ. ಕೇವಲ ಧ್ಯಾನದ ಮೂಲಕ ನಾವು ಪಡೆಯುವ ಪ್ರಾಣಶಕ್ತಿಯು ಮಾತ್ರವೇ ನಮ್ಮನ್ನು ಕಾಪಾಡುತ್ತದೆ. ಹೀಗೆ ನಾವು ಒಳ್ಳೆಯ ಆರೋಗ್ಯದಿಂದ ಬದುಕುತ್ತಿರುತ್ತೇವೆ. ಆದ್ದರಿಂದ ಈ ಕ್ಷಣದಿಂದ ನಾವೆಲ್ಲ ಆರೋಗ್ಯ ಧರ್ಮವನ್ನು ದಿವ್ಯವಾಗಿ ಪಾಲಿಸೋಣ. ಮುಂದಿನದು ಸ್ವಾಧ್ಯಾಯ ಧರ್ಮ. ನವವಿಧ ಧರ್ಮಗಳಲ್ಲಿ ಅತ್ಯಂತ ಮುಖ್ಯವಾದ ಇನ್ನೊಂದು ಧರ್ಮವೆಂದರೆ ಸ್ವಾಧ್ಯಾಯ ಧರ್ಮ. ಕೋಟ್ಯಾನುಕೋಟಿ ಲೋಕಗಳಿಗೆ ನಿಲಯವಾದ ಈ ಸೃಷ್ಟಿಯಲ್ಲಿ ನಾವು ಪ್ರಸ್ತುತ ಈ ಭೂಲೋಕದಲ್ಲಿ ಇದ್ದೇವೆ. ಅಂದರೆ ವಾಸ್ತವದಲ್ಲಿ ನಾವು ಈ ಭೂಮಿಗೆ ಮಾತ್ರವೇ ಸಂಬಂಧಿಸಿದವರಲ್ಲ. ನಾವು ಸಕಲ ಚರಾಚರ ಸರ್ವ ಸೃಷ್ಟಿಗೆ ಪ್ರತೀಕಗಳು ಎನ್ನುವುದು ಸತ್ಯ. ನಮ್ಮ ಇಂದಿನ ತಾತ್ಕಾಲಿಕ ನಿವಾಸವೇ ಈ ಭೂಮಿ. ಇದಕ್ಕೂ ಮೊದಲು ಮತ್ತೆ ಆ ನಂತರ ಸಹ ಲೆಕ್ಕಕ್ಕೆ ಸಿಗದ ಲೋಕಗಳಲ್ಲಿ ನಮ್ಮ ಪೀಳಿಗೆ ಸಾಗುತ್ತಲೇ ಇರುತ್ತದೆ. ನಮ್ಮೆಲ್ಲರ ಆತ್ಮಗಳು ಈ ಕ್ಷಣದಲ್ಲಿಯೂ ಸಹ ಅನೇಕ ಲೋಕಗಳಲ್ಲಿ ಅನೇಕ ಪರಂಪರೆಗಳಲ್ಲಿ ಬೇರೆ ಬೇರೆ ಶರೀರಗಳ ಮೂಲಕ ಜೊತೆ ಸ್ವಲ್ಪ ವ್ಯತ್ಯಾಸಗಳಲ್ಲಿ ಸಮಾನಾಂತರವಾಗಿ ಕೆಲಸ ಮಾಡುತ್ತಲೇ ಇವೆ. ಇದು ನನ್ನ ಶರೀರ ಎಂದು ಭ್ರಮಿಸುವ ಇಂತಹ ನಮ್ಮ ಶರೀರಗಳು ಇನ್ನೂ ಅನೇಕವಾಗಿವೆ. ಅವು ಈಗಲೇ ನಮ್ಮ ಮನುಕುಲವನ್ನು ಮುಂದೆ ಸಾಗಿಸುತ್ತಿವೆ. ಈ ವಿಷಯವನ್ನು ಕುರಿತು ಸಂಪೂರ್ಣ ಜ್ಞಾನವನ್ನು ಸೇತ್ ಎಂಬ ಮಹಾಶಯನು ಮನುಕುಲಕ್ಕೆ ನೀಡಿದ್ದಾನೆ. ಆತ ಜೇನ್ ರಾಬರ್ಟ್ಸ್ ಎಂಬ ಸ್ತ್ರೀಯ ದೇಹದಲ್ಲಿ ಪ್ರವೇಶಿಸಿ 20 ವರ್ಷಗಳವರೆಗೂ ಪ್ರಪಂಚಕ್ಕೆ ಜ್ಞಾನವನ್ನು ಹಂಚಿದ್ದಾನೆ. ಅವರ ಬೋಧನೆಗಳನ್ನು ಮತ್ತು ಅವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರ. ಅರ್ಥ ಮಾಡಿಕೊಂಡರೂ ಜೀರ್ಣಿಸಿಕೊಳ್ಳುವುದು ಮತ್ತಷ್ಟು ಕಷ್ಟಕರ. ಒಂದು ವೇಳೆ ಜೀರ್ಣಿಸಿಕೊಂಡರೂ ಮತ್ತೊಬ್ಬರಿಗೆ ವಿವರಿಸುವುದು ತುಂಬಾ ಕಷ್ಟ. ನಾನು ಇದುವರೆಗೂ 50,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಓದಿ ಪೂರ್ತಿಯಾಗಿ ತಿಳಿದರೂ ಸಹ ಕೆಲವು ವಿಷಯದಲ್ಲಿ ಸೇತ್ ಇನ್ನೂ ಅರ್ಥವಾಗಿಲ್ಲ. ನಾನು ಇನ್ನೂ ಅವುಗಳ ಜೊತೆ ಕುಸ್ತಿ ಮಾಡುತ್ತಿದ್ದೇನೆ. ಪ್ರತಿಯೊಬ್ಬರೂ ಸೇತ್ ಪುಸ್ತಕಗಳನ್ನು ಹಾಗೂ ಇತರೆ ಅನೇಕ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುತ್ತಿರಲೇಬೇಕು. ನಮಗೆ ಬರುವ ಆದಾಯದಲ್ಲಿ ಕನಿಷ್ಠ ಪಕ್ಷ ಅರ್ಧದಷ್ಟಾದರೂ ಸ್ವಾಧ್ಯಾಯ ನಿಮಿತ್ತವಾಗಿ ಖರ್ಚು ಮಾಡಬೇಕು. ಜ್ಞಾನ ಬೆಳೆಸಿಕೊಳ್ಳಬೇಕೆಂದರೆ ವಿಜ್ಞಾನವನ್ನು ಹಂಚಿದ ಮಹಾನುಭಾವರೆಲ್ಲ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಇದರ ಮೂಲಕ ನಮ್ಮ ತೇಜಸ್ಸನ್ನು ಮೇಧಸ್ಸನ್ನು ಹೆಚ್ಚಿಸುತ್ತಿರಬೇಕು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ 18 ಆದರ್ಶ ಸೂತ್ರಗಳಲ್ಲಿನ ದ್ವಿತೀಯ ಸೂತ್ರ ಸ್ವಾಧ್ಯಾಯ ಧರ್ಮವೇ. ಡಾನ್ಸ್ ಮಾಡಿದರೆ ಶರೀರ ಗಿರ್ರನೆ ತಿರುಗಿದಂತೆ. ಪುಸ್ತಕ ಓದಿದರೂ ನಮ್ಮ ತಲೆ ಗಿರ್ರನೆ ತಿರುಗಬೇಕು. ತಲೆ ತಿರುಗಿದರೆ ಅಮೃತ ಮಂಥನದ ಹಾಗೆ ಮೆದುಳಿನ ಮಂಥನವಾಗುತ್ತದೆ. ತಲೆಯಿಂದ ಜ್ಞಾನ ಯಾತ್ರೆ ಮಾಡಬೇಕು. ಶರೀರಕ್ಕೆ ತೀರ್ಥಯಾತ್ರೆಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಸಂಬಳದಲ್ಲಿ ಅರ್ಧ ಭಾಗ, ಜೀವನದಲ್ಲಿ ಅರ್ಧ ಕಾಲ ಪುಸ್ತಕಗಳಿಗೆ ವಿನಿಯೋಗಿಸಬೇಕು. ಒಳ್ಳೆಯ ಪುಸ್ತಕಗಳು ಸದಾ ಓದುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ಮಹಾತ್ಮರು ಯಾವುದೋ ಒಂದು ಸಮಯದಲ್ಲಿ ನಮ್ಮೊಂದಿಗೆ ಅನುಸಂಧಾನವಾಗುತ್ತಾರೆ. 30 ವರ್ಷಗಳ ಹಿಂದೆ ಟಿಬೆಟನ್ ಮಹಾಯೋಗಿ ಲೋಬ್ಸಾಂಗ್ ರಾಂಪಾ ಅವರ ಮರಣ ಇಲ್ಲದ ನೀವು ಪುಸ್ತಕವನ್ನು ಓದದೇ ಇದ್ದರೆ ಇಂದು ಇಲ್ಲಿ ನೀವು, ನಾನು ಹಾಗೂ ಈ ಧ್ಯಾನ ಮಹಾಚಕ್ರ ಯಾವುದೂ ಇರುತ್ತಿರಲಿಲ್ಲ. ಧಿಯೋ ನ ಪ್ರಚೋದಯಾತ್. ದಿ ಎಂದರೆ ನಮ್ಮ ಬುದ್ಧಿ, ನಮ್ಮ ತಲೆ, ಮೇಧಸ್ಸು, ನಮ್ಮ ಇಂಟೆಲೆಕ್ಟ್. ಅದರ ಪ್ರಚೋದನೆ ಎಂದರೆ ವಿಕಸಿಸಿಕೊಳ್ಳಬೇಕು. ಹಾಗೂ ಇದಕ್ಕೆ ಇದ್ದ ಒಂದೇ ಒಂದು ಮಾರ್ಗ ಸ್ವಾಧ್ಯಾಯ ಧರ್ಮಾಚರಣೆ ಮಾತ್ರ. ಜೇನ್ ರಾಬರ್ಟ್ಸ್, ಲಿಂಡಾ ಗುಡ್ಮನ್, ಶೇರ್ಲಿ ಮೆಕ್ಲಿನ್, ರೂತ್ ಮೌಂಟ್ಗೊಮೆರಿ, ಯೋಗಾನಂದ ಪರಮಹಂಸ, ಸ್ವಾಮಿ ರಾಮತೀರ್ಥ, ಖಲೀಲ್ ಜಿಬ್ರಾನ್, ರಿಚಾರ್ಡ್ ಬಾಕ್, ಕೆರ್ಲೋನ್, ಲೋಬ್ಸಾಂಗ್ ರಾಂಪಾ, ಎಲಾನ್ ವಾಟ್ಸ್, ಡಿ.ಟಿ. ಸುಜುಕಿ, ಓಶೋ, ಹೀಗೆ ಇವರೆಲ್ಲರ ಪುಸ್ತಕಗಳು ಓದಬೇಕು. ಇದೆಲ್ಲ ಸಹ ಹೊಸ ಯುಗದ ಆಧ್ಯಾತ್ಮಿಕ ಸಾಹಿತ್ಯ. ನಾವು ಪುಸ್ತಕ ಪಠನವನ್ನು ವ್ಯಾಪಕವಾಗಿ ಮಾಡುತ್ತಿದ್ದರೆ ಜ್ಞಾನ ಅದರಷ್ಟಕ್ಕೆ ಅದೇ ಹೆಚ್ಚಾಗಿ ನಮ್ಮ
ಕೈಗೆಟುಕುವಂತಾಗುತ್ತದೆ. ನಾನು ಕರ್ನಾಟಕ ಸಂಗೀತ ಕಲಿಯುತ್ತಿದ್ದೇನೆ. ಕಲಿಯದಿದ್ದರೂ ನನಗೆ ಹಿಂದೂಸ್ತಾನ್ ಸಂಗೀತ ಸಹ ಬಂದಿದೆ. ಹೇಗೆಂದರೆ ಇದಕ್ಕೂ ಹಿಂದಿನ ಜನ್ಮದಲ್ಲಿ ಕಲಿತಿದ್ದು ಈಗ ನನಗೆ ನೆನಪಿಗೆ ಬಂದಿದೆ. ನೀವು ನಾನು ನೂರಾರು ಜನ್ಮಗಳು ಕೂಡಿ ಜೀವಿಸಿದ್ದೇವೆ ಹಾಗೂ ಪ್ರತಿಯೊಂದು ಜನ್ಮದಲ್ಲಿ ಧ್ಯಾನ ಮಾಡಿ ಜ್ಞಾನವನ್ನು ಹಂಚಿಕೊಂಡಿದ್ದೇವೆ. ಆಧ್ಯಾತ್ಮಿಕ ಸತ್ಯಗಳನ್ನು ತಿಳಿಯುತ್ತಾ ಕೊನೆಯ ಜನ್ಮವಾಗಿ ಈ ಶರೀರವನ್ನು ತೆಗೆದುಕೊಂಡು ಹೀಗೆ ಬಂದಿದ್ದೇವೆ. ಇಲ್ಲದಿದ್ದರೆ ನಿಮ್ಮಲ್ಲಿ ಯಾರೊಬ್ಬರೂ ಸಹ ನನ್ನ ಜೊತೆ ಮಾತನಾಡಲಾರಿರಿ ಹಾಗೂ ನನ್ನ ಪಕ್ಕಕ್ಕೆ ಕುಳಿತುಕೊಳ್ಳಲಾರಿರಿ. ಕೇವಲ ಸ್ವಾಧ್ಯಾಯ ಧರ್ಮಾಚರಣೆ ಮಾತ್ರವೇ ನಮ್ಮನ್ನು ಶಕ್ತಿವಂತರ ಹಾಗೆ ವಿವೇಕವಂತರ ಹಾಗೆ ಮಾಡುತ್ತದೆ. ಆದ್ದರಿಂದ ನಾವು ಶಕ್ತಿವಂತರು ವಿವೇಕವಂತರು ಆಗಲು ನಮ್ಮ ಜೀವನದಲ್ಲಿ ಸ್ವಾಧ್ಯಾಯ ಧರ್ಮಕ್ಕೆ ದೊಡ್ಡ ಸ್ಥಾನ ಹಾಗೂ ಮಹತ್ವವನ್ನು ಕೊಡೋಣ. ಮುಂದಿನದು ವಿನಯ ಧರ್ಮ. ನವವಿಧ ಧರ್ಮಗಳಲ್ಲಿ ಮತ್ತೊಂದು ಧರ್ಮವೆಂದರೆ ವಿನಯ ಧರ್ಮ. ಪ್ರತಿಯೊಬ್ಬರು ಬೇರೆಯವರೊಂದಿಗೆ ವಿನಯವಾಗಿರಬೇಕು. ಪ್ರಾಪಂಚಿಕ ವಿದ್ಯೆ ಹಾಗೂ ಅದರ ಮೂಲಕ ಬಂದ ಅಧಿಕಾರ ಪದವಿ ನಮಗೆ ಅಹಂಕಾರವನ್ನು ದರ್ಪವನ್ನು ಕೊಟ್ಟರೆ, ಆಧ್ಯಾತ್ಮಿಕ ವಿದ್ಯೆ ಹಾಗೂ ಅದರ ಮೂಲಕ ಬಂದ ಆತ್ಮೈಕ್ಯ ಸಂಪತ್ತು ನಮ್ಮ ಮತ್ತಷ್ಟು ನಮ್ರತೆಯನ್ನು ವಿನಯವನ್ನು ಪ್ರತಿಪಾದಿಸುತ್ತದೆ. ಎಷ್ಟು ಧ್ಯಾನ ಮಾಡಿದರೆ ಅಷ್ಟು ವಿನಯ. ವಿದ್ಯಾದಾತಿ ವಿನಯ ಅಂದರೆ ಯಾವುದು ನಮಗೆ ವಿನಯವನ್ನು ಪ್ರತಿಪಾದಿಸುತ್ತದೆಯೋ ಅದೇ ನಿಜವಾದ ಪರವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ಪರವಿದ್ಯೆ. ಅಹಂಕಾರವನ್ನು ಪ್ರಚೋದಿಸುವ ವಿದ್ಯೆಯ ಹೆಸರೇ ಪ್ರಾಪಂಚಿಕ ವಿದ್ಯೆ. ಎಷ್ಟು ಸ್ವಾಧ್ಯಾಯ ಮಾಡಿದರೆ ಅಷ್ಟು ವಿನಯ, ಎಷ್ಟು ಸಜ್ಜನ ಸಾಂಗತ್ಯ ಮಾಡಿದರೆ ಅಷ್ಟು ವಿನಯ. ಮಾಡಿಕೊಂಡವರಿಗೆ ಮಾಡಿಕೊಂಡಷ್ಟು. ಆದ್ದರಿಂದ ಬೆಳೆಯುತ್ತಿದ್ದಂತೆ ತಗ್ಗಿ ಇದ್ದರೆ ಬಗ್ಗಿದಂತೆ ಇನ್ನೂ ಬೆಳೆಯುತ್ತೇವೆ. ವಿನಯ ಎಷ್ಟು ವಿಧವಾದ ಅಸಾಧ್ಯಗಳನ್ನು ಸುಸಾಧ್ಯವಾಗಿ ಮಾಡುತ್ತದೆ. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಶತ್ರು ಶಿಬಿರದಲ್ಲಿ ಕೌರವ ಸೇನೆಯಲ್ಲಿ ಅತಿರಥ ಮಹಾರಥಿಗಳಾದ ಯೋಧಾನುಯೋಧರು ಎಷ್ಟೋ ಜನ ಇದ್ದರು. ಅವರೆಲ್ಲರಲ್ಲಿ ಇನ್ನೂ ಶ್ರೇಷ್ಠ ಪರಾಕ್ರಮಿಯಾದ ಹಾಗೂ ಕುರುವೃದ್ಧನೂ ಆದ ಭೀಷ್ಮ ಪಿತಾಮಹರು ಶತ್ರು ಅಜೇಯನು. ಯುದ್ಧರಂಗದಲ್ಲಿ ಅರವೀರ ಭಯಂಕರನಂತೆ ಹೋರಾಡುತ್ತಾ ಅವರು ಪಾಂಡವ ಸೈನ್ಯವನ್ನು ನಾಶ ಮಾಡುತ್ತಾ ಸಾವಿರಾರು ಸೈನಿಕರು ಸಾಯುತ್ತಾ ದಿನ ದಿನಕ್ಕೆ ಪಾಂಡವರಿಗೆ ತೀವ್ರ ನಷ್ಟ ಒದಗಿತು. ಅವನನ್ನು ಸಂಹರಿಸುವುದ ಆಗಿರಲಿ, ಮೊದಲು ಅವನ ಕೈಯಲ್ಲಿ ಸಾಯದಿರುವುದೇ ಅಸಾಧ್ಯ ಎನ್ನುವುದು ಪಾಂಡವರಿಗೆ ಅರ್ಥವಾಯಿತು. ಇನ್ನು ಬೇರೆ ದಾರಿ ಇಲ್ಲದೆ ಧರ್ಮರಾಜನು ರಹಸ್ಯವಾಗಿ ಭೀಷ್ಮನ ಹತ್ತಿರಕ್ಕೆ ಹೋಗಿ ವಿನಯದಿಂದ ಅವರ ಕಾಲಿಗೆ ನಮಸ್ಕರಿಸಿ, ತಾತ, ನೀನು ಜೀವಂತವಾಗಿರುವಷ್ಟು ಕಾಲ ನಮಗೆ ವಿಜಯ ದುರ್ಲಭ. ಆದ್ದರಿಂದ ದಯಮಾಡಿ ನಿನ್ನ ಪ್ರಾಣವನ್ನು ತೆಗೆಯುವ ಉಪಾಯ ನನಗೆ ಹೇಳು ಎಂದು ಪ್ರಾರ್ಥಿಸಿದನು. ಧರ್ಮರಾಜನ ವಿನಯ ಸಂಪತ್ತಿಗೆ ಮುಗ್ಧನಾದ ಭೀಷ್ಮಾಚಾರ್ಯರು, ಧರ್ಮಜ, ನಪಂಸಕನು ನನ್ನ ಎದುರಿಗೆ ಇದ್ದರೆ ನಾನು ಅಸ್ತ್ರಶಸ್ತ್ರಗಳನ್ನು ವಿಸರ್ಜಿಸುತ್ತೇನೆ. ಆ ಸಮಯದಲ್ಲಿ ನನ್ನನ್ನು ವಧಿಸಿ ಎಂದು ಹೇಳಿದ್ದಾನೆ. ಹಾಗೆ ವಿನಯದಿಂದ ಶತ್ರು ಶಿಬಿರದಲ್ಲಿ ಸೈನ್ಯಾಧ್ಯಕ್ಷನ ಮರಣ ರಹಸ್ಯವನ್ನೂ ಸಹ ತಿಳಿದನು ಧರ್ಮರಾಜ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಅಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಃ ಸಮದರ್ಶನಃ. ವಿನಯ ಎಲ್ಲರಿಗೂ ಅಭಯವನ್ನು ಕೊಡುತ್ತದೆ. ವಿನಯ ಧರ್ಮವಿರುವವನು ಈ ಸೃಷ್ಟಿಯಲ್ಲಿನ ಪ್ರತಿಯೊಂದನ್ನು ಸಮದೃಷ್ಟಿಯಿಂದ ನೋಡುತ್ತಾ ಬ್ರಹ್ಮಜ್ಞಾನಿಯಾಗುತ್ತಾನೆ, ಬೆಳೆಯುತ್ತಾನೆ ಎನ್ನುವ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಆದ್ದರಿಂದ ನಾವು ವಿನಯ ಧರ್ಮಾಚರಣೆಯಲ್ಲಿ ಸದಾ ಇದ್ದು ಪುನೀತರಾಗೋಣ. ಮತ್ತೆ ಮುಂದಿನದು ದಾನ ಧರ್ಮ. ಅನೇಕ ಧರ್ಮಗಳಿಗಿಂತ ಅತ್ಯುನ್ನತವಾದ ಹಾಗೂ ನವವಿಧ ಧರ್ಮಗಳಲ್ಲಿ ಕೊನೆಯ ಅತಿ ಮುಖ್ಯವಾದ ಧರ್ಮ ದಾನ ಧರ್ಮ. ನಿಮ್ಮ ಹತ್ತಿರ ಏನಿದ್ದರೆ ಅದರಲ್ಲಿ ನಮಗೆ ಅವಶ್ಯಕತೆ ಇದ್ದಷ್ಟು, ನಮ್ಮ ಬಳಿ ಇರುವುದರಲ್ಲಿ ನಮ್ಮ ಅವಶ್ಯಕತೆಗೆ ಬೇಕಾದಷ್ಟು ಮಾತ್ರ ಇಟ್ಟುಕೊಂಡು ಉಳಿದುದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಕ್ಕಪಕ್ಕದವರ ಅವಶ್ಯಕತೆಗಳಿಗೆ ಉಪಯೋಗಿಸುವುದೇ ದೈವತ್ವ ಎನ್ನುತ್ತೇವೆ.
ಹಾಗಲ್ಲದೆ ನಮ್ಮ ಹತ್ತಿರ ಇರುವುದನ್ನು ನಾವೇ ಅನುಭವಿಸುತ್ತಾ ಮಿಕ್ಕಿದ್ದನ್ನು ಸಹ ತಲಾಂತರಕ್ಕೆ ಕಡಿಮೆಯಾಗದೆ ಬಚ್ಚಿಟ್ಟುಕೊಳ್ಳುವುದು ದಾನತ್ವ ಆಗುತ್ತದೆ. ನಮ್ಮ ಹತ್ತಿರ ಇದ್ದುದು ಅದು ಏನಾದರೂ ಸರಿ, ಅದನ್ನು ಇತರರೊಂದಿಗೆ ಹಂಚಿಕೊಂಡರೆ ಮಾತ್ರವೇ ಅದು ಮತ್ತಷ್ಟು ಹೆಚ್ಚುತ್ತದೆ. ಹಾಗಲ್ಲದೆ ಅದನ್ನು ನಮ್ಮ ಹತ್ತಿರ ಬಚ್ಚಿಟ್ಟುಕೊಂಡರೆ ಅದು ತಪ್ಪದೆ ಕಳ್ಳತನವಾಗುತ್ತದೆ. ಆದ್ದರಿಂದ ನಮ್ಮ ಹತ್ತಿರ ಇರುವುದನ್ನು ನಾವು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಹಂಚುತ್ತಿರಬೇಕು. ನಮ್ಮ ಹತ್ತಿರ ಇರುವ ತನು ಮನ ಧನ ಎಲ್ಲವನ್ನೂ ಸಹ ಎಲ್ಲರಿಗೂ ಸಮರ್ಪಿಸಬೇಕು. ಶರೀರವನ್ನು ಅಕ್ಕಪಕ್ಕದವರ ಸೇವೆಗೆ ಕೊಡುವುದು, ಬುದ್ಧಿಯನ್ನು ಜಾಣ್ಮೆಯನ್ನು ಅಭ್ಯುದಯಕ್ಕಾಗಿ ಉಪಯೋಗಿಸುವುದು ಎನ್ನುವುದೇ. ದಾನ ಧರ್ಮಾಚರಣೆ ಒಂದು ಕಾಲದಲ್ಲಿ ಅನ್ನದಾನ, ಈಗ ಧ್ಯಾನದಾನ, ಜ್ಞಾನದಾನ, ಇದಕ್ಕೂ ಮೀರಿದ ದಾನಗಳು ಮತ್ತೆ ಯಾವುವೂ ಇಲ್ಲವೇ ಇಲ್ಲ. ಗೀತಾ ಮ್ಯಾಮ್ ಇನ್ನು ಎಷ್ಟಿದೆ? ಇನ್ನೊಂದು ಕೊನೆ ಇದೆ ಮೇಡಮ್, ಇನ್ನೊಂದ್ ಸ್ವಲ್ಪ ಇದೆ. ಟೈಮ್ ಆಯ್ತು. ಹೌದಾ? ಒಂದು 5-10 ನಿಮಿಷದಲ್ಲಿ ಮುಗಿಸ್ತೀನಿ ಮೇಡಮ್. 10 ನಿಮಿಷಕ್ಕೆ ನಮ್ಮ ಪ್ರೋಗ್ರಾಮ್ ಮುಗಿಯುತ್ತೆ. ಇನ್ನು ಹೌದಾ? ಪ್ರಶ್ನೋತ್ತರ ತಗೋಬೇಕಾಗುತ್ತೆ. ದಾನ ಧರ್ಮ ಒಂದೇ ಕೊನೆ ಧರ್ಮ ಮೇಡಮ್. ಇದೊಂದು ಮುಗಿದ್ಬಿಟ್ರೆ ಮುಗೀತು. ನೀವು ಶಾರ್ಟ್ ಆಗಿ ಹೇಳಿ. ಆಯ್ತಾ? ಹೇಳಿ. ಆಯ್ತು ಮೇಡಮ್. ಕರ್ಣನು ತನ್ನ ಹತ್ತಿರ ಇರುವುದು ಏನೇ ಆದರೂ ಸರಿ ಇಲ್ಲ ಎನ್ನದೆ ಜೀವನ ಪೂರ್ತಿ ಇತರರಿಗೆ ಹಂಚುತ್ತಾ ಇದ್ದನು. ಆದರೂ ಸಹ ಅವನು ಎಂದೂ ಬಡವನಾಗದೆ ಮತ್ತಷ್ಟು ಸಂಪನ್ನನಾದನು ಹಾಗೂ ದಾನಶೂರಕರ್ಣ ಎಂಬ ಉನ್ನತ ಯಶಸ್ಸನ್ನು ಸಹ ಪಡೆದನು. ಆದ್ದರಿಂದ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ವಸ್ತುವು ಪ್ರತಿಯೊಬ್ಬರಿಗೂ ಸೇರಿದ್ದು ಎಂಬ ಉದಾತ್ತ ಭಾವನೆಯಿಂದ ನಾವು ನಮ್ಮ ಜೀವನವನ್ನು ಕಳೆಯಬೇಕು. ಈ ದಿನ ಈ ಸಂಪತ್ತು ನನ್ನ ಹತ್ತಿರ ಇದೆ, ಅದು ನನ್ನ ಹತ್ತಿರ ಇರುವಷ್ಟು ಅದನ್ನು ನಾನು ಲೋಕ ಕಲ್ಯಾಣಾರ್ಥವಾಗಿ ವಿನಿಯೋಗಿಸುತ್ತಾ ಬುದ್ಧಿಪೂರ್ವಕವಾದ ಕೆಲಸಗಳನ್ನು ಮಾಡುತ್ತಾ ನನ್ನ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳುತ್ತೇನೆ ಎಂದು ಪ್ರತಿಯೊಬ್ಬರು ಯೋಚಿಸಬೇಕು. ತನ್ನ ಹತ್ತಿರ ಇರುವುದು ಸ್ವಲ್ಪವಾದರೂ ಸರಿ, ಅದನ್ನು ಇತರರೊಂದಿಗೆ ಸ್ವಲ್ಪ ಹಂಚಿಕೊಳ್ಳುತ್ತಾ ಇರುವವನೇ ಉತ್ತಮನು ಹೊರತು ಇರುವುದೆಲ್ಲ ಬಚ್ಚಿಟ್ಟುಕೊಂಡು ಸಂತೋಷ ಪಡುವವನು ಎಂದಿಗೆ ಕೋಟೀಶ್ವರನಾದರೂ ಉತ್ತಮನಾಗಲು ಸಾಧ್ಯವಿಲ್ಲ ಅಂತ ದಾನ ಧರ್ಮವನ್ನು ಮುಗಿಸೋಣ. ಮಾಸ್ಟರ್ಸ್, ಈ ಎಲ್ಲ ನವವಿಧ ಧರ್ಮಗಳಲ್ಲಿ ಎಲ್ಲಾ ಧರ್ಮಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಎಲ್ಲಾ ಧರ್ಮಗಳ ಬಗ್ಗೆ ತಿಳ್ಕೊಂಡಾಗ ಯಾವ್ಯಾವ ಧರ್ಮನ ಯಾವ ತರ ಆಚರಣೆ ಮಾಡ್ಬೇಕು ಅಂತ ಪತ್ರಿ ಸರ್ ಹೇಳಿದ್ದಾರೆ. ಅದೇ ತರನೇ ನಾವು ಧ್ಯಾನ ಹೆಂಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದೀವೋ ಎಲ್ಲಾ ಧರ್ಮಗಳನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ನವವಿಧ ಧರ್ಮಗಳನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಅದೇ ತರ ಈ ನವವಿಧ ಧರ್ಮದಲ್ಲಿ ನಾನೇನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳನ್ನು ಮಾಡಿದ್ರೆ ಅಥವಾ ಸಮಯ ಜಾಸ್ತಿ ತಗೊಂಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಯಾಕಂತಂದ್ರೆ ಲಿಮಿಟೆಡ್ ಟೈಮ್ ಅಲ್ಲಿ ನಾವು ಮುಗಿಸ್ಬೇಕಾಗುತ್ತೆ. ತಮ್ದು ಕಂಟೆಂಟ್ ತುಂಬಾ ಜಾಸ್ತಿ ಆಯ್ತು. ಸೊ ಇನ್ನು ತಾವು ಸ್ವಾಧ್ಯಾಯ ಏನ್ ಮಾಡಿದೀರಾ ಅದ್ರ ಬಗ್ಗೆ ಪ್ರಶ್ನೆಗಳು ಅಥವಾ ಏನಾದ್ರು ಡೌಟ್ಸ್ ಇದ್ರೆ ನಮ್ಮವರು ಕೇಳ್ಬೇಕಾಗುತ್ತೆ, ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಕೇಳಿದ್ದು. ಅದರ್ವೈಸ್ ತಪ್ಪು ನಿಪ್ಪಿನ ಬಗ್ಗೆ ಇಲ್ಲಿ ಪ್ರಶ್ನೆ ಬರುವುದಿಲ್ಲ. ತಾವಂತೂ ಸಂಪೂರ್ಣ. ಅದು ಎಷ್ಟು ಪೇಜ್ ಇದೆ ಮೇಡಮ್ ಈ ಪುಸ್ತಕ? ಇದು ಹೆಚ್ಚು ಕಡಿಮೆ ಒಂದು 25 ಪೇಜ್ ಇದೆ ಮೇಡಮ್. ಓಕೆ, ನೀವು ಪೂರ್ತಿ ಓದಿದ್ರು ಅನ್ಸುತ್ತೆ. ಕೆಲವು ಶಾರ್ಟ್ ಮಾಡಿದೀನಿ, ಇನ್ನೂ ಇದೆ ವಿಷಯಗಳು. ಈ ಪಿರಮಿಡ್ ಮಾಸ್ಟರ್ಸ್ಗೋಸ್ಕರ ಏನ್ ಬೇಕೋ ಅದನ್ನ ಹೈಲೈಟ್ ಮಾಡಿದೀನಿ. ಸರಿ. ಯಾಕಂತಂದ್ರೆ ತಾವು ಇನ್ನೊಮ್ಮೆ ಸಿಗುದಿಲ್ಲಲ್ಲ, ಈ ಸಬ್ಜೆಕ್ಟ್ ನ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಇಲ್ಲೇ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಮೇಡಮ್ ಅವರು ಬಹಳ ದೀರ್ಘವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೇಡಮ್. ಮಾಸ್ಟರ್ಸ್, ಏನು ಪ್ರಶ್ನೆ ಇಲ್ವಾ? ಕೇಳಿದ್ರ ಸರಿಯಾಗಿ? ಯಾಕಂದ್ರೆ ತುಂಬಾ ಮಾಹಿತಿಯನ್ನು ಕೊಟ್ರು. ಓಕೆ, ಸುಧಾ. ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸುಧಾ ಮ್ಯಾಮ್. ತುಂಬಾ ಚೆನ್ನಾಗಿ ಬಂತು ಮೇಡಮ್. ಎಲ್ಲ ಧರ್ಮಗಳು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರಶ್ನೆ ಏನು ಇಲ್ವಾ? ಪ್ರಶ್ನೆ ಏನಿಲ್ಲ, ಅಷ್ಟೇ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿ ಬಂತು.
ಓಕೆ, ಥ್ಯಾಂಕ್ ಯು. ಸುಧಾ, ಥ್ಯಾಂಕ್ ಯು. ಬೇರೆ ಮಾಸ್ಟರ್ಸ್? ಸುಧಾ ಮೇಡಮ್ ಅವರು ಹೇಳಿದ ಹಾಗೆ ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಪ್ರಶ್ನೆ ಏನೂ ಇಲ್ವಾ? ಅಂದ್ರೆ ಎಲ್ಲವೂ ಅರ್ಥ ಆಗಿದೆ ಅಂತ ಆಯ್ತು ಮಾಸ್ಟರ್ಸ್ಗೆ. ಯಾರಿಗೂ ಪ್ರಶ್ನೆ ಇಲ್ಲ ಮಾಸ್ಟರ್ಸ್? ಅರ್ಥ ಆಯ್ತಾ ಆಕ್ಚುಲಿ? ಎಸ್, ಶನೇಗೌಡ್ರು ಸರ್ ಮಾತಾಡಿ. ನಮಸ್ತೆ ಗೀತಾ ಮೇಡಮ್, ರೇವತಿ ಮೇಡಮ್. ಅದ್ಭುತವಾದಂತ ನಮಸ್ತೆ ಸರ್, ಒಂದು ನಮಸ್ತೆ. ನವವಿಧ ಧರ್ಮಗಳ ಬಗ್ಗೆ ಸರ್, ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ಬಟ್ ನೆಟ್ವರ್ಕ್ ಇದು ಸ್ವಲ್ಪ ಒಂದು 2 ಸೆಷನ್ ಆಗಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ಹಾ, ತುಂಬಾ ಆಯ್ತು. ಹೌದು, ಕೇಳ್ತಾ ಇದೆ ಇವಾಗ. ಕೇಳ್ತಾ ಹೇಳಿ. ಇಲ್ರಾ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಎಸ್, 2 ಸೆಷನ್ ಆಗಿದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂತ ವಿಷಯ ಇತ್ತು. ಯಾಕಂದ್ರೆ ನವವಿಧ ಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಬೇಕಾಯ್ತು. ಧರ್ಮ ಅಂದ್ರೆ ಏನು ಅಂತಕ್ಕಂಥದ್ದು ಬಿಗಿನಿಂಗ್ ಹೇಳಿದಿರಾ. ಜೊತೆಗೆ ಈ ನವವಿಧ ಧರ್ಮಗಳು ಅಂತಂದಾಗ ನಮಗೆ ಇದು ಇನ್ನೂ ಕ್ಲಾರಿಫೈ ಆಗ್ತಿತ್ತು. ಸ್ವಲ್ಪ ಟೈಮ್ ಆಗಿದ್ರೆ ಪರವಾಗಿಲ್ಲ. ಇನ್ನೊಂದ್ಸರಿ ಯಾವಾಗಾದ್ರೂ ಕೊಟ್ರೆ ಇನ್ನೂ ನನಗೆ ಹಿಡಿಸುತ್ತೆ. ಬೇಕಿದು ನಮ್ಗೆ ಪರ್ಫೆಕ್ಟ್ ಆಗುತ್ತೆ. ಹೇಳಿದ್ರೆ ಚೆನ್ನಾಗಿತ್ತು. ಹಾ, ಹೌದು, ತುಂಬಾ ಇತ್ತು ಪಾಪ. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಜ್ಞಾನ ಕೊಟ್ಟಿದ್ದೀರಾ. ನಿಮ್ಮ ಫಸ್ಟ್ ಸೆಷನ್ ಇದು ನೀವು ಕೊಟ್ಟಿದ್ದು, ಈಗಾಗಲೇ ಕೊಟ್ಟಿದ್ದೀರಾ ಮೇಡಮ್ ಬೇರೆ ಯಾವ್ದಾದ್ರು? ಸರ್, ಒಂದ್ಸರಿ ಕೊಟ್ಟಿದ್ದೀನಿ, ಈಗ 2ನೇ ಸರಿ ಬರ್ತಾ ಇರೋದು ವೇದಿಕೆಗೆ. ಓಕೆ. ತಮ್ಮ ಊರು ಮೇಡಮ್? ಎಲ್ಲಿದ್ದು ಊರು? ಬೆಂಗಳೂರು ಸರ್, ನಾನಿರೋದು ಬೆಂಗಳೂರು. ಧ್ಯಾನ ತಾಂಬೂಲ ಅಂತ ಹೇಳಿ ಧ್ಯಾನ ಪ್ರಚಾರನ ನಾವ್ ಯಾವ ತರ ಮಾಡ್ಬೇಕು ಅಂತ ಕೊಟ್ಟಿದ್ದೆ ಒಂದ್ ಕ್ಲಾಸ್ ಅಲ್ಲಿ. ಎಸ್. ಬಂದ್ಮೇಲೆ ಧ್ಯಾನದ್ದು ಏನು ಸಂತೋಷ ಆಗಿರ್ಬೋದು, ಏನು ಫಲಗಳಾಗಿರ್ಬೋದು, ನಾನೊಬ್ರೇ ಅನುಭವಿಸಬಾರ್ದು, ಎಲ್ರಿಗೂ ಧ್ಯಾನ ಹಂಚ್ಬೇಕು ಅನ್ನೋದ್ರ ಬಗ್ಗೆ, ಧ್ಯಾನ ಪ್ರಚಾರದ ಬಗ್ಗೆ ಈಗಾಗ್ಲೇ ಸೆಷನ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದಂತ ವಿಷಯ ಕೊಟ್ಟಿದ್ದೀರಾ. ಎಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಕ್ಷ್ಮಿ ಮ್ಯಾಮ್? ನಮಸ್ತೆ ಮ್ಯಾಮ್. ನಮಸ್ತೆ ರೇವತಿ ಮ್ಯಾಮ್. ನಮಸ್ತೆ ಗೀತಾ ಮ್ಯಾಮ್. ನಮಸ್ತೆ. ಕ್ವಶನ್ಸ್ ಅಂತ ಏನು ಇಲ್ಲ ಮ್ಯಾಮ್. ಯಾಕಂದ್ರೆ ಮೇಡಮ್ ಅಂದ್ರೆ ತುಂಬಾ ನಿಧಾನವಾಗಿ ಅರ್ಥ ಆಗೋ ತರ ಅವರು, ಅಂದ್ರೆ ತುಂಬಾ ಲಾಂಗ್ ಆದ್ರೂನು ಅದನ್ನ ತುಂಬಾ ಚೆನ್ನಾಗಿ ನಿಧಾನವಾಗಿ ಅವರು ಹೇಳಿದ್ದಾರೆ. ಹಂಗಂತ ಕ್ವಶನ್ಸ್ ಅಂತ ಏನು ಇಲ್ಲ. ಅಂದ್ರೆ ನವವಿಧ ಧರ್ಮಗಳು ಅಂದ್ರೆ 9 ಧರ್ಮಗಳು ಯಾವ್ದಾವ್ದು ಅಂತ ಎಲ್ಲ ಗೊತ್ತಾಯ್ತು. ಯಾವ ತರ ನಡ್ಕೋಬೇಕು, ಯಾವ ತರ ಇರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಗೀತಾ ಮ್ಯಾಮ್. ಕ್ವಶನ್ಸ್ ಅಂತ ಏನು ಇಲ್ಲ ಮ್ಯಾಮ್. ಥ್ಯಾಂಕ್ ಯು ಗೀತಾ ಮ್ಯಾಮ್. ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀ ದೇವಿ ಮ್ಯಾಮ್? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನೀವು ಊಟ ಕೊಟ್ಟಿದ್ದೀರಾ, ಆದ್ರೆ ಬೋರಿ ಭೋಜನ ಮೇಡಮ್. ಊಟ ತುಂಬಾ ಜಾಸ್ತಿಯಾಗಿ ನನಗೆ ಏನು ಕೇಳೋಗಿಲ್ಲ ಮೇಡಮ್. ತುಂಬಾ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ತುಂಬಾ ಕವರ್ ಆಗಿದೆ. ಏನು ಕೇಳೋಗಿಲ್ಲ. ಮೇಡಮ್, ಇದು ಏನ್ ಗೊತ್ತಾ, ಇದು ಪಿರಮಿಡ್ ಮಾಸ್ಟರ್ಸ್ಗೆಲ್ಲ ಹಬ್ಬದ ಊಟ ಇದು ಮೇಡಮ್. ಇದು ಹಬ್ಬದ ಊಟ ಆಗಿದೆ, ಹಂಗಾಗಿ ಹೊಟ್ಟೆ ಬಾರ್ ಆಗ್ಬಿಟ್ಟು ಏನು ಓಡ್ತಾ ಇಲ್ಲ. ಅದು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗಿದೆ ನಮ್ಗೆ. ತುಂಬಾ ಚೆನ್ನಾಗಿದೆ ಮೇಡಮ್. ಸರ್ ಹೇಳ್ದಂಗೆ 2 ಸೆಷನ್ ಮಾಡಿದ್ರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸ್ಲೋ ಆಗಿ ಮಾಡ್ಬೋದಿತ್ತು. ಮಾಡಿದ್ರೆ ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ನಮ್ಗೆ ಜಾಸ್ತಿ ಆಯ್ತಂಡೆ, ನಮ್ಗೆ ಜಾಸ್ತಿ ಆಯ್ತು. ನಮ್ಗೆ ಅಳಿಸ್ಕೊಳ್ಳೋದು ಕಷ್ಟ ಆಗಿದೆ ಅಷ್ಟೇನಿಲ್ಲ. ಚೆನ್ನಾಗಿದೆ ಮೇಡಮ್, ಏನಿಲ್ಲ. ತುಂಬಾ ಚೆನ್ನಾಗಿದೆ. ಪ್ರಶ್ನೆ ಅಂತ ಏನಿಲ್ಲ ಮೇಡಮ್. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ. ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ. ಚೆನ್ನಾಗಿ ಸೆಷನ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟೇ, ಪರವಾಗಿಲ್ಲ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಪ್ರಶ್ನೆ ಅಂತ ಏನಿಲ್ಲ ಮೇಡಮ್. ಪ್ರತಿಯೊಬ್ರು ಪ್ರತಿಯೊಂದು ಪುಸ್ತಕಗಳನ್ನ ಓದ್ಬೇಕು ಮೇಡಮ್. ಇದು ಪಿರಮಿಡ್ ಮಾಸ್ಟರ್ಸ್ ಗೋಸ್ಕರ ಬುಕ್ಸ್ ಗಳೆಲ್ಲ ಇದೆಯಲ್ಲ, ಆ ಬುಕ್ಸ್ ಗಳೆಲ್ಲ ಓದಿದ್ರೆ ನಮ್ಗೆ ಎಲ್ಲ ವಿಷಯ, ಎಲ್ಲ ಜ್ಞಾನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಾವ್ ಏನ್ ಬೇಕಾದ್ರೂ ಕೊಡ್ಬೋದು ಇನ್ನೊಬ್ರಿಗೆ, ಜ್ಞಾನನ ನಾವು ಹಂಚ್ಬೋದು. ಇಲ್ಲ, ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲ, ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ ಮೇಡಮ್. ಮತ್ತೆ ಬನ್ನಿ ಮೇಡಮ್, ಮತ್ತೆ ಬನ್ನಿ, ಮತ್ತೆ ಹೇಳ್ತಾರೆ ಮೇಡಮ್. ಕೇಳಕ್ ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿದೆ ಮೇಡಮ್. ಖಂಡಿತವಾಗ್ಲೂ ಬರ್ತೀನಿ ಮೇಡಮ್, ಬರ್ತಾ ಇರ್ತೀನಿ ಮೇಡಮ್ ವೇದಿಕೆಗೆ. ಬನ್ನಿ. ನಮಸ್ತೆ. ಓಕೆ, ಇನ್ಯಾರ ಮಾಸ್ಟರ್ಸ್? ಇನ್ಯಾರಾದ್ರೂ ಅಭಿಪ್ರಾಯ ಹೇಳೋರಿದ್ರೆ, ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಅಂತ ಇಲ್ಲ ಅಂತ ಈಗಾಗ್ಲೇ 3 ಜನ ಹೇಳಿದ್ದಾರೆ. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇತ್ತು. ಯಾರದು ಪ್ರಶ್ನೆ ಇಲ್ಲ ಅಂದ್ರೆ ಸಮಯ ಮುಗಿಯಿತು. ನಾವು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಸೊ ಈ ದಿನ 3 ಗಂಟೆಯಿಂದ
ಸಂಗೀತ ಧ್ಯಾನ ಜೊತೆಗೆ ಶೂನ್ಯ ಧ್ಯಾನವನ್ನ ಮಾಡಿದಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ಪೂರ್ವಕ ಧನ್ಯವಾದಗಳು. ಹಾಗೇನೆ ನವವಿಧದ ಧರ್ಮಗಳ ಬಗ್ಗೆ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟು, ಯಾಕಂದ್ರೆ ಎಲ್ಲರ ಅಭಿಪ್ರಾಯ ಅದೇ ಆಗಿದ್ದು, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸಮಯಾವಕಾಶ ಮಾತ್ರ ಕಡಿಮೆ ಆಯ್ತು ಅಂತ ಹೇಳತಕ್ಕಂಥದ್ದು, ಬಟ್ ಅರ್ಥ ಆಯ್ತು ಅಂತ ಹೇಳತಕ್ಕಂಥದ್ದು ಅದ್ಭುತವಾದಂಥದ್ದು. ಸೊ ಗೀತಾ ಮ್ಯಾಮ್, ತುಂಬಾ ತುಂಬಾ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸಹ ಈ ವೇದಿಕೆಯಲ್ಲಿ ಬಂದು ತಮ್ಮ ಜ್ಞಾನವನ್ನ ಹಂಚಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಈ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮಗೆ ಧನ್ಯವಾದವನ್ನ ಹೇಳ್ತೇನೆ. ಹಾಗೇನೆ ಥ್ಯಾಂಕ್ ಯು. ನನಗೂ ಕೂಡ ಈ ಅವಕಾಶ ಕೊಟ್ಟಿರೋಂತ ಎಲ್ಲರಿಗೂ, ಇಲ್ಲಿ ತನಕ ಈ ಶಾಂತವಾಗಿ ಈ ವಿಷಯಗಳನ್ನ ತಗೊಂಡಿರೋರ್ಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತ ನಮ್ಮ ರಂಗನಾಥ್ ಗುರೂಜಿಯವರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಸಹ ಧನ್ಯವಾದಗಳು. ನಾವು ಇಲ್ಲಿಗೆ ಈ ಕಾರ್ಯಕ್ರಮನ ಸಂಪನ್ನಗೊಳಿಸುವ ಮೊದಲು ಒಂದು ಅಂಶ ಏನು ಅಂತಂದ್ರೆ, ಇದೇ ಭಾನುವಾರದಂದು ಪಾವಗಡ, ತುಮಕೂರು ಜಿಲ್ಲೆಯ ಪಾವಗಡದಲ್ಲಿರತಕ್ಕಂಥ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ನೀಡುವ ಕಾರ್ಯಕ್ರಮವನ್ನ ಮಹಾತಾರ್ ಸಂಸ್ಥೆ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತೀರಾ, ಈಗಾಗಲೇ ಎಲ್ಲ ಲಿಂಕ್ಗಳಲ್ಲಿ ಈ ಮಾಹಿತಿಯನ್ನ ನೀಡಲಾಗಿದೆ. ದಯಮಾಡಿ ಯಾರು ಬರ್ತೀರಾ ಅಂತ ಹೇಳತಕ್ಕಂತ ತಮ್ಮ ಹೆಸರಿನ ಪಟ್ಟಿಯನ್ನ ಜೊತೆಗೆ ಒಂದು ತಮ್ಮ ಫೋನ್ ನಂಬರ್ ಅನ್ನ ಹಾಕಿದ್ರೆ ಚೆನ್ನಾಗಿತ್ತು. ತಾವು ವಾಟ್ಸಪ್ ಮುಖಾಂತರ ಮೆಸೇಜ್ ಅನ್ನ ಹಾಕಿದ್ರೆ ಒಳ್ಳೇದು. ಯಾಕಂತಂದ್ರೆ ಅಂತ ಆ ಆಶ್ರಮ 5 ಎಕರೆ ಜಾಗದಲ್ಲಿ ನಡೀತಾ ಇದೆ. ಜೊತೆಗೆ ಅಲ್ಲಿ ಶಿರ್ಡಿ ಸಾಯಿಬಾಬಾ ಮಂದಿರನೂ ಇದೆ. 60 ಜನ ವೃದ್ಧರಿದ್ದಾರೆ, ಒಬ್ರು ಸ್ವಾಮಿಗಳು ಸಹ ಇದ್ದಾರೆ. ವಿಶೇಷವಾಗಿ ನಮ್ಮ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ರಾಡಾರ್ ಸ್ಪೆಷಲಿಸ್ಟ್ ಆಗಿದ್ದಂಥವರು ರಿಟೈರ್ಡ್ ಆಗಿ ತಮ್ಮ ಪತ್ನಿಯನ್ನ ಕಳ್ಕೊಂಡ ನಂತರ ಒಂದು ಸನ್ಯಾಸ ವ್ರತವನ್ನ ಅವರು ಸ್ವೀಕರಿಸಿ ಈ ಆಶ್ರಮದಲ್ಲಿ ಅವರು ಈಗ 14 ವರ್ಷಗಳಿಂದ ಇದ್ದು, ಈಗಾಗಲೇ ಅವರು ಹೋದ ತಿಂಗಳು 18ನೇ ತಾರೀಕಿಗೆ 100 ವರ್ಷವನ್ನ ದಾಟಿದ್ದಾರೆ. ಸೊ ಇದು ಎಲ್ರಿಗೂ ಒಂದು ನಿಜವಾಗ್ಲೂ ಪುಣ್ಯದ ಒಂದು ಸಂಗತಿ. ಆ ವೃದ್ಧರೊಟ್ಟಿಗೆ ನಾವು ಒಂದು ದಿನದ ಸಮಯವನ್ನ ಕಳೆಯತಕ್ಕಂಥದ್ದು, ಜೊತೆಗೆ ಅವರೊಟ್ಟಿಗೆ ಧ್ಯಾನವನ್ನ ಮಾಡತಕ್ಕಂಥದ್ದು, ಅವರು ಅವರಾಗೆ ಮಾಡ್ಕೊಳತಕ್ಕಂಥ ಮುದ್ರೆ ಚಿಕಿತ್ಸೆ ಇರಲಿ, ಮೂತ್ರ ಚಿಕಿತ್ಸೆ ಇರಲಿ, ಅಕ್ಕಿ ಪ್ರೆಷರ್ ಇರಲಿ, ಮನೆಮದ್ದು ಇರಲಿ, ಇಂಥ ಒಂದು ಜ್ಞಾನವನ್ನ ಅವರೊಂದಿಗೆ ಹಂಚಿಕೊಂಡು ಬರತಕ್ಕಂಥ ಒಂದು ದಿನದ ಕಾರ್ಯಕ್ರಮ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರತಕ್ಕಂಥದ್ದು. ಪಾವಗಡಗೆ ಹೋಗಲು ಮೆಜೆಸ್ಟಿಕ್ ಇಂದ ಸಾಕಷ್ಟು ಬಸ್ ವ್ಯವಸ್ಥೆ ಇದೆ. ಪಾವಗಡ ತಲುಪುವ ಮೊದಲೇ 2 ಕಿಲೋಮೀಟರ್ ದೂರದಲ್ಲಿ ಈ ಸಂಸ್ಥೆ ಇದ್ದು, ರೋಡ್ ಸೈಡ್ ಅಲ್ಲಿ ಇರುವ ಕಾರಣ ಬರ್ಲಿಕ್ಕೆ ಹೋಗ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇದೆಲ್ಲವನ್ನ ಲಿಂಕ್ ನಲ್ಲಿ ಹಾಕಿದ್ದೇನೆ, ದಯಮಾಡಿ. ಯಾಕಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕಾದ್ರೆ ನಾವು ಎಷ್ಟು ಜನ ಅಲ್ಲಿ ಹೋಗ್ತೇವೆ ಅಂತ ಹೇಳತಕ್ಕಂಥ ಮಾಹಿತಿಯನ್ನ ನಾವು ಪಡ್ಕೋಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಸಹ ತಮ್ಮ ಹೆಸರನ್ನ ಕೊಡಿ. ಇನ್ನೊಂದು ಅಂಶ ಏನು ಅಂತಂದ್ರೆ, ಇದೇ ತಿಂಗಳು 27 ಮತ್ತೆ 28ನೇ ತಾರೀಕು ಮಹಾವತಾರ್ ಸಂಸ್ಥೆಯಲ್ಲಿ ಅಕ್ಕಿ ಪ್ರೆಷರ್ ಬಗ್ಗೆ ತರಬೇತಿಯನ್ನ ಸಹ ಏರ್ಪಡಿಸಿದ್ದಾರೆ. ಈ ತರಬೇತಿಗೆ ಬರುವವರು ಸಹ ಕೇವಲ ಅಲ್ಲಿ 2 ದಿನದ ಊಟಕ್ಕೋಸ್ಕರ 250 ರೂಪಾಯಿಯನ್ನ ಮಾತ್ರ ಪಾವತಿಸಬೇಕಾಗಿದೆ. ಯಾಕಂತಂದ್ರೆ ಇದೇ ಅಕ್ಕಿ ಪ್ರೆಷರ್ ತರಬೇತಿಯನ್ನ ನಾವು ಬೇರೆ ಕಡೆ ತಗೊಂಡಂತ ಪಕ್ಷದಲ್ಲಿ ಖಂಡಿತವಾಗ್ಲೂ 4-5 ಸಾವಿರಕ್ಕೆ ಕಡಿಮೆ ಖಂಡಿತ ಆಗುದಿಲ್ಲ. ಅದು 2 ದಿನ ಕೊಡ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಸದುಪಯೋಗವನ್ನು ಸಹ ತಾವೆಲ್ಲರೂ ಪಡ್ಕೋಬೇಕು. ನಮ್ಮ ಒಂದು ಆರೋಗ್ಯಕ್ಕೆ ನಾವೇ ಚಿಕಿತ್ಸಕರಾಗಬೇಕು ಅಂತ ಹೇಳತಕ್ಕಂತ ಒಂದು ವಿಷಯವನ್ನು ಸಹ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಎಲ್ಲರೂ ನೋಂದಾಯಿಸ್ಕೊಂಡ್ರೆ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸಹ ಅವಕಾಶ ಇದೆ. ಒಂದು ವೇಳೆ ಬಂದು ಹೋಗಿ ಮಾಡ್ಲಿಕ್ಕೆ ಆಗದವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಯಾರು ಇದಕ್ಕೆ ತಯಾರಿದ್ದೀರಾ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಸೊ ಧನ್ಯವಾದಗಳು ಎಲ್ರಿಗೂ ಸಹ. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ.